ಇವರು ಕನ್ನಡ ಕಿರುತೆರೆಯ ಚಿರಪರಿಚಿತ ನಟಿ. ಸೀರಿಯಲ್ಗಳಷ್ಟೇ ಅಲ್ಲದೆ ತಮ್ಮದೇ ಯೂಟ್ಯೂಬ್ ಚಾನಲ್ ಮೂಲಕ ಕೂಡ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತಾರೆ. ರಂಗಭೂಮಿ ನಂಟು ಕೂಡ ಇದೆ. ಇದೀಗ ಸೀರಿಯಲ್ಗಳಲ್ಲಿ ಮಿಂಚ್ತಾ ಇರುವಂತಹ ಚಾರ್ಮಿಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟ್ರೆಸ್ ಮೇಘನಾ ಶಂಕರಪ್ಪ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು, ವೆರಿ ಸ್ವೀಟ್ ಆಫ್ ಯು. ಹೌ ಆರ್ ಯು? ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಎಷ್ಟೊಂದು ಜನಕ್ಕೆ ನೀವು ಆ್ಯಕ್ಟ್ರೆಸ್ ಆ್ಯಂಡ್ ವೆರಿ ಗುಡ್ ಯೂಟ್ಯೂಬ್ ಕ್ರಿಯೇಟರ್ ಅನ್ನೋದೆಲ್ಲ ಗೊತ್ತಿದೆ. ಬಟ್ ನೀವೊಬ್ಬ ಚೈಲ್ಡ್ ಆರ್ಟಿಸ್ಟ್ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಐ ಡೋಂಟ್ ನೋ. ಹೌ ವಾಸ್ ಇಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ? ಹೌ ಡಿಡ್ ಇಟ್ ಹ್ಯಾಪನ್? ವೆರಿ ಸಡನ್, ಲೈಕ್ ತುಂಬಾ ಅನ್ಪ್ರಿಡಿಕ್ಟಬಲ್. ಅದು ಮನೇಲಿ ನಾನು ತುಂಬಾ ಎಲ್ರೂ ಇಮಿಟೇಟ್ ಮಾಡ್ತಿದ್ದೆ. ಹಾಗ ಅನ್ಕೊಂಡ್ರು ಇವಳೇನೋ ಆಕ್ಟ್ ಮಾಡ್ತಾಳೆ ಅಂತ. ಟಿವಿಲಿ ಬರೋ ಸೀರಿಯಲ್ ಅವ್ರದ್ದೆಲ್ಲ ಲೈಕ್ ಸಿಲಿಲಲ್ಲಿ ಯೂಶಲಿ ಲೈಕ್ ಅದನ್ನ ಜಾಸ್ತಿ ಇಮಿಟೇಟ್ ಮಾಡ್ತಿದ್ದೆ. ಮನೇಲಿ ಎಲ್ರೂ ಇಮಿಟೇಟ್ ಮಾಡ್ತಿದ್ದೆ. ಸೊ ದೇ ಥಾಟ್ ದಟ್ ಏನೋ ಮಾಡ್ತಾಳೆ ಹುಡುಗಿ ಥರ ಇತ್ತು. ನನ್ನ ರಿಲೇಟಿವ್ ಒಬ್ರು ಮನೆ ಹಿಂದ್ಗಡೆ ಶೂಟಿಂಗ್ ನಡೀತಿತ್ತು. ಅವ್ರು ಫಾರೆಸ್ಟ್ ಆಫೀಸರ್ ಬೇಸಿಕ್ಲಿ. ಸೊ ಅಲ್ಲಿ ಕಾಡೆಲ್ಲ ಇತ್ತಲ್ಲ, ಅಲ್ಲಿ ಯೂಶಲಿ ತುಂಬಾ ಶೂಟಿಂಗ್ಸ್ ನಡೆಯೋದು. ಸೊ ದಿಸ್ ರ್ಯಾಂಡಮ್ಲಿ ವೆಂಟ್ ಅಂಡ್ ಲೆಫ್ಟ್ ಮೀ ದೇರ್. ನೋಡಿ ಹುಡುಗಿ ಸ್ವಲ್ಪ ಆಕ್ಟಿಂಗ್ ಎಲ್ಲ ಮಾಡ್ತಾಳೆ, ಏನಾದ್ರು ಮಾಡಿಸ್ತೀರಾ ಅಂತ. ಹಂಗೆ ಅವ್ರು ನಮ್ಮ ಅಮ್ಮನ ಲೈಕ್ ಲ್ಯಾಂಡ್ಲೈನ್ ನಂಬರ್ ಎಲ್ಲ ತಗೊಂಡವಾಗ ನಾನೇನು ಸೆಕೆಂಡ್ ಥರ್ಡ್ ಸ್ಟ್ಯಾಂಡ್ ಇದ್ದೆ ಅನ್ಸುತ್ತೆ. ನಂಬರ್ ಎಕ್ಸ್ಚೇಂಜ್ ಆಗಿ ಆಮೇಲೆ ನೆಕ್ಸ್ಟ್ ಸೀರಿಯಲಿಗೆ ಕರಿತೀವಿ ಅಂತ ಹೇಳಿ ಕರೆದು ಆಮೇಲೆ ಉದಯ ಟಿವಿಲಿ 2 ಸೀರಿಯಲ್ ಮಾಡಿ ಆಮೇಲೆ ನಮ್ಮ ಸ್ಕೂಲಲ್ಲಿ ಇದೇ ಥರ ಮಾಡ್ತೀರಿ, ಟಿ ಸಿ ಕೊಡ್ತೀನಿ. ಅಮ್ಮ ಬಿಡಿಸ್ಬಿಟ್ರು, ಸರಿ ಬೇಡ ಬಿಡು. ಥರ್ಡ್ ಸ್ಟ್ಯಾಂಡರ್ಡ್. ಅದಕ್ಕೆ ನಮ್ದು ನಾನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿದ್ದು. ಸೊ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತಾರಲ್ಲ, ಅಟೆಂಡೆನ್ಸ್ ಹಂಗೆಲ್ಲ ಬಿಟ್ಕೊಡಲ್ಲ. ಸೊ ದೇವ ಲೈಕ್ ಇಲ್ಲ, ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ, ಇಷ್ಟು ರಜಾ ಹಾಕ್ಸ್ತಾ ಇದ್ರೆ ನೀವು. ಶೂಟಿಂಗ್ ಅಂದ್ರೆ ಗೊತ್ತಲ್ಲ ಎಷ್ಟು ರಜಾ ಹಾಕ್ಸ್ಬೇಕಂತ. ಏನು ಬೇಡ ಅಂತ ಬಿಡಿಸ್ಬಿಟ್ರು. ಆಮೇಲೆ ಹೈಸ್ಕೂಲಲ್ಲಿ ಬಂದಾಗ 2 ಫಿಲ್ಮ್ ಮಾಡಿದೆ. ದುನಿಯಾ ವಿಜಯ್ ಜೊತೆ ಒಂದು ಫಿಲ್ಮ್ ಮಾಡಿದೆ. ಆಮೇಲೆ ಅದೋ ಫಿಲ್ಮ್, ಇಟ್ ವಾಸ್ ಅ ಬೈಲಿಂಗ್ವಲ್ ಫಿಲ್ಮ್. ಇಟ್ ಡಿಡ್ಂಟ್ ಹ್ಯಾಪನ್. ಚಂದನ್ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಚಂದನ್ ಅವ್ರು ಹೀರೋ ಆಗಿದ್ರು ಆ ಫಿಲ್ಮ್ಗೆ. ಅದಾದ್ಮೇಲೆ ಅವ್ರು ಆಕ್ಚುಲಿ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು. ಐವನ್ ಫಾರ್ ಹಿಮ್ ಇಟ್ ವಾಸ್ ಅ ಫ್ರೆಶ್ ಸ್ಟಾರ್ಟ್. ಸೊ ಹಂಗೆ ಶುರುವಾಯ್ತು. ಡು ಯು ಮಿಸ್ ಅಂದರೆ ಅಕಸ್ಮಾತ್ ಏನಾದ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ಯು ಕುಡ್ ಹ್ಯಾವ್ ಡನ್ ಮೋರ್ ಸೀರಿಯಲ್ಸ್ ಆ್ಯಂಡ್ ಫಿಲ್ಮ್ಸ್ ಅನ್ಸುತ್ತಾ ಈಗ? ನಾನು ಮೇ ಬಿ ಅಲ್ಲೇ ಇದ್ಬಿಡ್ತಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ. ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಅಮ್ಮಂಗೆ ತುಂಬಾ ಇಂಟ್ರೆಸ್ಟು. ಸೀರಿಯಲ್ಸ್ ಮಾಡಬೇಕು ಇವಳು, ಲೈಕ್ ಲೆಟ್ ಹರ್ ಯೂಟಿಲೈಸ್ ಹರ್ ಕೇಪಬಿಲಿಟಿ ಅನ್ನೋ ಥರ ಇತ್ತು. ಬಟ್ ನನಗೇನಂತ ನನಗೆ ಸಖತ್ತು ಒಂಥರ ಸ್ಟೇಜ್ ಫಿಯರ್ ಜಾಸ್ತಿ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಹಿಂಗೆ ನಡುಕ್ತಾ ಇದ್ದೆ ನಾನು, ಅಷ್ಟು ಭಯ ನನಗೆ. ನಮ್ಮಮ್ಮ ಕ್ಯಾಮ್ರಾ ಪಕ್ಕನೇ ನಿಂತ್ಕೋತೀನಿ. ನಮ್ಮಮ್ಮ ಆ್ಯಕ್ಟಿಂಗ್ ಮಾಡು, ಡೈಲಾಗ್ ಹೇಳು ಕರೆಕ್ಟಾಗಿ ಅಂತ. ಅದು ಇನ್ನೂ ಭಯ, ಅಮ್ಮನ ಹತ್ರ ಬೈಸ್ಕೋಬೇಕಲ್ಲಪ್ಪ ಅಂತ. ದಟ್ ವೆರಿ ಸ್ಕೇರ್ಡ್. ಒಂಥರ ನನಗೆ ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಹೇಳಿದಾಗ ಒಂದು ಸ್ವಲ್ಪ ಖುಷಿ ಆಯಿತು, ಅಪ್ಪ ಇನ್ಮೇಲೆ ಶೂಟಿಂಗ್ ಹೋಗೋದೆಲ್ಲ ಇರಲ್ಲ, ಆರಾಮಾಗಿರ್ಬೋದು ಅಂತ. ಆಮೇಲೆ ವೆನ್ ಐ ಥಿಂಕ್ ಲೈಕ್ ಐ ಥಾಟ್ ಲೈಕ್ ಮೇ ಬಿ ಇದಿದ್ರೆ ನಾನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೋದಿತ್ತು ಅಂತ. ಬಟ್ ವೆನ್ ಐ ಸಿ ಅದರ್ ಚೈಲ್ಡ್ ಆರ್ಟಿಸ್ಟ್ ಅಲ್ಲ, ಪಾಪ ಅವ್ರಿಗೆ ಸ್ಕೂಲ್ ಮಿಸ್ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತಾರೆ. ಅವಾಗ ಅನ್ಸುತ್ತೆ ಪರವಾಗಿಲ್ಲ ಬಿಡು, ಓದಿದ್ದೆ ಒಳ್ಳೇದು. ಬಟ್ ಒಂದು ಅಡ್ವಾಂಟೇಜ್ ಏನಾದ್ರು ಫೀಲ್ ಆಗುತ್ತಾ ಬೀಯಿಂಗ್ ಅ ಚೈಲ್ಡ್ ಆರ್ಟಿಸ್ಟ್? ಅಂದರೆ ಒಂದು ಸ್ವಲ್ಪ ನಾನು ಅವಾಗಲೂ ಎಲ್ಲ ಸೆಟ್ಟಲ್ಲೇ ಹೇಗಿತ್ತು ನೋಡಿದ್ದೀನಿ, ನನಗೆ ಗೊತ್ತು ಶೂಟಿಂಗ್ ಹೆಂಗಿರುತ್ತೆ ಅಂತ. ಬಟ್ ನನಗೆ ನೆನಪಿಲ್ಲ. ಲೈಕ್ ಹಿಯರ್ ಬಿಟ್ಸ್ ಆ್ಯಂಡ್ ಪೀಸಸ್ ಇದೆ, ಬಟ್ ಇಟ್ ವೋಂಟ್ ರಿಯಲಿ ಹೆಲ್ಪ್ ಯು ನೀವು ಈ ವಯಸ್ಸಿಗೆ ಬಂದಾಗ. ಯಾಕೆಂದ್ರೆ ಅಷ್ಟು ನೆನಪಿರಲ್ಲ. ಆ್ಯಂಡ್ ನೀವು ಚಿಕ್ಕ ಮಕ್ಕಳಾದಾಗ ಹೆಂಗಿದ್ರು ಏನು ಮಾಡಿದ್ರು ನಡೆಯುತ್ತೆ, ಅಷ್ಟೊಂದು ಏನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಟ್ ಇವಾಗ ಇಲ್ಲಿ ಇದೇ ಥರ ಪರ್ಟಿಕ್ಯುಲರ್ ಆಗಿರಬೇಕು, ಮಾತಾಡಬೇಕು, ಇದೇ ಥರ ಆ್ಯಕ್ಟಿಂಗ್ ಮಾಡಬೇಕು, ಡೈಲಾಗ್ ಹೇಳಬೇಕು, ಸ್ವಲ್ಪ ಕಾನ್ಷಿಯಸ್ ಆಗಿ ಅದೊಂದು ಫಿಯರ್ ಇದೇ ಇರುತ್ತೆ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ. ಆ್ಯಂಡ್ ಅದಾದಮೇಲೆ ಲೈಕ್ ಇವಾಗ ನೀವು ಹೇಳ್ತಿದ್ರೆ ನಿಮ್ಮ ತಾಯಿನೇ ಸಪೋರ್ಟ್ ಮಾಡ್ತಿದ್ದು ಆ್ಯಕ್ಟ್ ಮಾಡಬೇಕು ಅಂತೆಲ್ಲ. ಆ್ಯಂಡ್ ಐ ಆಲ್ಸೋ ಥಿಂಕ್ ನೀವು ಆ್ಯಂಕರ್ ಆಗಿ ಕೂಡ ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಬಿಫೋರ್ ಆ್ಯಕ್ಟಿಂಗ್. ಆ್ಯಂಕರಿಂಗ್ ಹೆಂಗೆ ಸ್ಟಾರ್ಟ್ ಆಗಿದ್ದು? ಅದು ಹಾಗೆ ನಾನು ಏನು ಅನ್ಕೊಂಡಿರಲ್ಲ, ಇಟ್ ಜಸ್ಟ್ ಕೇಮ್ ಮೈ ವೇ ಅಂತ ಹೇಳ್ಬೋದು. ನಾನು ಕಾಲೇಜ್ ಡಿಗ್ರಿ ಸೆಕೆಂಡ್ ಇಯರಲ್ಲಿ ಇದ್ದಾಗ ಕಲರ್ಸ್ ಕನ್ನಡಗೆ ರೆಡ್ ಕಾರ್ಪೆಟ್ಗೆ ಆ್ಯಂಕರ್ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ಫ್ರೆಂಡೇ ಅದನ್ನು ಡಿರೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಅವ್ನು ಹೇಳ್ದ ಈ ಥರ ಇದೆ, ಟ್ರೈ ಮಾಡಂಗಿದ್ರೆ ಯು ಕ್ಯಾನ್ ಜಸ್ಟ್ ಸೆಂಡ್ ಯುವರ್ ಆಡಿಷನ್ ಕ್ಲಿಪ್ ಅಂತ. ಸರಿ ನಾನು ಓಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಆಡಿಷನ್ ಕ್ಲಿಪ್ ಕಳಿಸ್ದೆ. ನಂಗೆ ಅವಾಗ ಆಡಿಷನ್ಗೆ ರೆಡಿ ಆಗಿಬಿಟ್ಟು ಕ್ಲಿಪ್ ಕಳಿಸ್ಬೇಕಂತನೂ ಗೊತ್ತಿರಲಿಲ್ಲ. ಮನೇಲಿ ಹಾಕ್ಬಿಟ್ಟು ಟಿ ಶರ್ಟ್ ಪ್ಯಾಂಟಲ್ಲಿ ಸುಮ್ಮನೆ ಹಂಗೆ ಕಳಿಸ್ಬಿಟ್ಟಿದ್ದೆ. ಆಮೇಲೆ ಚಾನಲರು ಪ್ಲೀಸ್ ರೆಡಿ ಆಗಿಬಿಟ್ಟು ನೀಟಾಗಿ ಸ್ವಲ್ಪ ಮೇಕಪ್ ಗಿಪಪ್ ಮಾಡಿಕೊಂಡು ವೇರ್ ಸಮ್ ಪ್ರೆಸೆಂಟಬಲ್ ಕ್ಲೋತ್ಸ್ ಅಂಡ್ ಸೆಂಡ್ ಅ ವಿಡಿಯೋ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ಸತಿ ವಿಡಿಯೋ ಕಳಿಸಿ ಆಮೇಲೆ ಚಾನಲಿಗೆ ಕರೆಸಿದ್ರು. ಆಮೇಲೆ ನಾನು ನನ್ನ ಫ್ರೆಂಡ್ ಇಬ್ಬರು ಆಡಿಷನ್ ಕೊಟ್ಟಿದ್ವಿ ಅದಕ್ಕೆ. ಆಮೇಲೆ ಅವಳನ್ನ ರೆಡ್ ಕಾರ್ಪೆಟ್ ಹೋಸ್ಟ್ ಆಗಿ ಸೆಲೆಕ್ಟ್ ಮಾಡೋದು, ನನ್ನನ್ನು ಮೇಕಿಂಗ್ ಎಪಿಸೋಡ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು. ದೆನ್ ಇಟ್ ವೆಂಟ್ ಪ್ರಿಟಿ ವೆಲ್. ಅವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಎಪಿಸೋಡ್ದು TRP ಚೆನ್ನಾಗಿ ಬಂತು ಅಂತ ಇನ್ನೊಂದು ಶೋ ಕೊಟ್ಟರು, ದಸರಾ ಗೊಂಬೆ ಅಂತ ಕಲರ್ಸಲ್ಲೇ. ಐ ಡಿಡ್ ದ್ಯಾಟ್ ಆಲ್ಸೋ. I heard that they wanted to do another show with me, but ಅಷ್ಟೊತ್ತಿಗೆ ನಾನು ಕಿನ್ನರಿ ಒಪ್ಕೊಂಡ್ಬಿಟ್ಟು ಸೀರಿಯಲ್ ಕಡೆ ತಿರುಗಿಬಿಟ್ಟೆ. ಅದೇ ಈ ಇನ್ಫ್ಯಾಕ್ಟ್
ಅಂದರೆ ಸೀರಿಯಲ್ ಸೆಲೆಕ್ಟ್ ಆಗೋದು ಅದೆಲ್ಲ ಅದಕ್ಕೆ ಮುಂಚೆ ಒಂದು ಪ್ರಾಸೆಸ್ ಇದೆ, ಆಡಿಷನ್, ಲುಕ್ ಟೆಸ್ಟ್ ಅನ್ನೋದೆಲ್ಲ ನಡೆಯುತ್ತೆ. ಆ್ಯಂಡ್ ಐ ಗೆಸ್ ನೀವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಎಷ್ಟೊಂದು ಜನಕ್ಕೆ ಈಗ ಗೊತ್ತಿದೆ. ಬಟ್ ಡೂ ಯು ಹ್ಯಾವ್ ಎನಿಥಿಂಗ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋದು, ಹೌ ಆಡಿಷನ್ಸ್ ಹ್ಯಾಪನ್, ಲುಕ್ ಟೆಸ್ಟ್ ಅನ್ನೋದು ಹೇಗೆ ನಡೆಯುತ್ತೆ, ಎಷ್ಟೆಲ್ಲ ಟೆನ್ಷನ್ ಇರುತ್ತೆ ಬಿಹೈಂಡ್ ಬೀಯಿಂಗ್ ಸೆಲೆಕ್ಟೆಡ್? ತುಂಬಾ ಟೆನ್ಷನ್ ಇರುತ್ತೆ. ಅದು ಪ್ರತಿ ಒಂದ್ಸತಿನೂ ಒಂದು ಹೋಪ್ ಜೊತೆ ಹೋಗ್ತೀನಿ ನಾನು. ಈ ಪ್ರಾಜೆಕ್ಟಿಗೆ ಆಡಿಷನ್ ಮಾಡ್ತೀನಪ್ಪ, ನನಗೆ ಒಂದು ಹೋಪ್ ಇರುತ್ತೆ, ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಮೋಸ್ಟ್ಲಿ ಆ ಡ್ಯೂರೇಷನ್, ಆ ಟೈಮ್ ಗ್ಯಾಪ್, ಆ ವರ್ಷದಲ್ಲಿ ಬರ್ತಿದ್ದು ಎಲ್ಲ ಸೀರಿಯಲ್ಗೂ ನಾನು ಆಡಿಷನ್ ಕೊಟ್ಬಿಟ್ಟಿದ್ದೀನಿ. ಅಷ್ಟು ಸೀರಿಯಲ್ಗೂ ಆಡಿಷನ್ ಕೊಡ್ತಾ ಇದ್ದೆ. ಈ ಕಾಸ್ಟಿಂಗ್ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಪ್ರಕಾರ, ಇಲ್ಲ ಅಂದ್ರೆ ಈ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಿದ್ರು ಪ್ರೊಡಕ್ಷನ್ ಅವರು, ಲೈಕ್ ವಿ ಆರ್ ಲುಕಿಂಗ್ ಫಾರ್ ಆರ್ಟಿಸ್ಟ್, ಲೈಕ್ ಇಲ್ಲಾಂದ್ರೆ ಈ ಆಡಿಷನ್ಗೆ ಹೋದಾಗ ಈ ಮ್ಯಾನೇಜರ್ ನಂಬರ್ ತಗೊಂಡಿರ್ತಾರೆ, ಆಮೇಲೆ ಅವ್ರು ಹೇಳ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್. ನಾನು ಕಾಲೇಜ್ ಬಂಕ್ ಮಾಡಿ ಆಡಿಷನ್ಗೆ ಹೋಗ್ತೀನಿ. ನಮ್ಮ ಮನೇಲಿ ಗೊತ್ತಿಲ್ಲ ಈ ಮ್ಯಾಟ್ರು. ನಾನು ಕಾಲೇಜ್ ಬಂಕ್ ಮಾಡಿ ಇದನ್ನ ಮಾಡ್ತಿದ್ದೆ ಅಂತ ನಮ್ಮ ಮನೇಲಿ ಗೊತ್ತಿಲ್ಲ. ಪಾಪ ಕಾಲೇಜ್ಗೆ ಹೋಗಿ ಬರುತ್ತೆ ಹೇಳಿ ಅನ್ಕೋತಿದ್ರು. ಬಟ್ ಐ ಯೂಸ್ ಟು ಡೂ ಆಲ್ ಆಫ್ ದ್ಯಾಟ್ ಇನ್ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಅದೇ ಮಾಡಿದೆ. ಆಮೇಲೆ ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್ ಹೌ ಐ ಕೇಮ್ ಆಲ್ಸೋ. ಹಾಗೆ ಕಿನ್ನರಿಗೂ ನಾನು ತುಂಬ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಅವ್ರು ನಿತ್ಯ ಅನ್ನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಆಲ್ಮೋಸ್ಟ್ 250 ಜನ ಆಡಿಷನ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಅವಾಗ ನಾನು. ಅಲ್ಲ, ಇಟ್ ಹ್ಯಾಪನ್ಸ್. ಹೌದು, ತುಂಬಾ ಟೈಮ್ ಇಂದ ಹುಡುಕ್ತಾ ಇದ್ರಂತ ಕ್ಯಾರೆಕ್ಟರ್ಗೆ, ಬಟ್ ದೇ ಡಿಡ್ಂಟ್ ಫೈಂಡ್ ಅ ಸೂಟಬಲ್ ಫೇಸ್. ಕ್ಯಾರೆಕ್ಟರ್ ಚೂಸಸ್ ಅಸ್ ಅಂತ ಹೇಳ್ತಾರೆ. ನಮ್ಗೆ ಕೆಲವು ಪಾತ್ರಗಳು ಮಾಡಕ್ ಇಷ್ಟ ಇದ್ರು ಯು ವೋಂಟ್ ಗೆಟ್ ಸೆಲೆಕ್ಟೆಡ್, ದ ಕ್ಯಾರೆಕ್ಟರ್ ಮಸ್ಟ್ ಚೂಸ್ ಯು. ಅಂಡ್ ನೀವೇ ಆ ರೋಲ್ ಮಾಡ್ಬೇಕಂತ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಒಬ್ರು ಫ್ರೆಶರ್ ನಾವ್ ಎಂಟರ್ ಆಗ್ಬೇಕಂದ್ರೇನೆ ತುಂಬಾನೇ ಕಷ್ಟ. ಹಾರ್ಡ್ಶಿಪ್ಸು, ಆಡಿಷನ್ ಅಲ್ಲಿ ಹೆಂಗ್ ಸೆಲೆಕ್ಟ್ ಆಗುತ್ತೆ. ಅಂಡ್ ನಾವು ಅನ್ಕೊಂಡಿರ್ತೀವೋ ನಮ್ ಕೇಪಬಲ್ ಇದೆಪ್ಪ, ನಾವು ಸೆಲೆಕ್ಟ್ ಆಗ್ತೀವಿ ಅಂತ. ಬಟ್ ಚಾನೆಲ್ ಅದನ್ನ ಪರ್ಸೀವ್ ಮಾಡೋ ರೀತಿ ಬೇರೆ ಇರುತ್ತೆ. ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೋ ಇಲ್ವೋ ಅಂತ ದೇ ವಿಲ್ ನೋ ಬೆಟರ್. ಬಟ್ ಲಾಟ್ ಆಫ್ ಸೈಕಲ್ ಹೊಡಿಯೋದು. ಬಟ್ ಇನ್ ಬಿಟ್ವೀನ್ ಆಲ್ ದಿಸ್ ನಿಮಗೆ ಒಂದು ರಂಗಭೂಮಿ ನಂಟು ಕೂಡ ಇದೆ. ಮೇ ಬಿ ದಟ್ ಈಸ್ ಒನ್ ಆಫ್ ಯೋರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹೌದು, ಒಂದು ರಂಗಭೂಮಿ ಟಚ್ ಇರೋದು. ಹೌ ಡಿಡ್ ದಟ್ ಹ್ಯಾಪನ್? ಐ ಥಿಂಕ್ ಏನ್ ಕಲ್ಸಿಲ್ಲ ಅಂದ್ರೆ ಡಿಸಿಪ್ಲಿನ್ ಅಂತೂ ಕಲ್ಸುತ್ತೆ ರಂಗಭೂಮಿ. ಹೌದು, ಡಿಸಿಪ್ಲಿನ್ ಅಂತೂ ಕಲ್ಸುತ್ತೆ. ಆ್ಯಂಡ್ ನಾವು ಎಷ್ಟು ಹಾನೆಸ್ಟ್ ಆಗಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಮೇ ಬಿ ರಂಗಭೂಮಿನೇ ನಮಗೆ ಹೇಳ್ಕೊಡೋದು ಅನ್ಸುತ್ತೆ. ಈವನ್ ಇಫ್ ಐ ಫೀಲ್ ಐ ಹ್ಯಾವ್ ಟು ಗಿವ್ ಜಸ್ಟಿಸ್ ಟು ಮೈ ಕ್ಯಾರೆಕ್ಟರ್, ನಾನೊಂದು ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು ಅಂತಿದ್ರೆ ರಂಗಭೂಮಿ ಒಂದು ಬೇಸ್ ಆಗಿ ನಮಗೆ ತುಂಬ ಚೆನ್ನಾಗಿ ಒಂದು ಫೌಂಡೇಶನ್ ಹಾಕಿ ಹೇಳ್ಕೊಡೋದು. ನಾನು ಕೇಳ್ತಿದ್ದೆ ಅದನ್ನೆಲ್ಲ, ಬಟ್ ನಂಗೆ ಎಕ್ಸ್ಪೀರಿಯನ್ಸ್ ಆದಾಗ ಐ ಆಮ್ ಲೈಕ್ ಎಸ್, ದಿಸ್ ಇಸ್ ಟ್ರೂ. ಪ್ರವರ ಆರ್ಟ್ ಸ್ಟುಡಿಯೋ ಅನ್ನೋ ಟೀಮ್ ಜೊತೆ ನಾನು ಇತ್ತಿತ್ತು. ಆ್ಯಂಡ್ ಸೇಮ್ ಕಾಲೇಜಲ್ಲಿ ನನಗೆ ಥಿಯೇಟರ್ ಜಾಯ್ನ್ ಆಗಬೇಕು, ಆ್ಯಕ್ಟ್ ಮಾಡ್ಬೇಕಂತ ಕಲಿಬೇಕಂತ ತುಂಬ ಆಸೆ ಇತ್ತು. ಬಟ್ ಹೆಂಗೆ ಜಾಯ್ನ್ ಆಗೋದು, ಎಲ್ಲಿ ಜಾಯ್ನ್ ಆಗೋದು ಅಂತ ಗೊತ್ತಿರಲಿಲ್ಲ. ನನ್ನ ಕಾಲೇಜಲ್ಲಿ ನನ್ನ ಸೀನಿಯರ್ ಒಬ್ಬರು ದೇವರ್ ಇನ್ ದಿಸ್ ಟೀಮ್, ಅವರು ಕ್ಲಾಸ್ಗೂ ಬಂದು ಈ ಥರ ನಾಟಕ ಮಾಡ್ತೀವಿ, ಬಂದು ನೋಡಿ ಇಂಟ್ರೆಸ್ಟ್ ಇದ್ರೆ ವೀಕೆಂಡಲ್ಲಿ ಅಂತ ಹೇಳಿದ್ರು. ಸೊ ಐ ಯೂಸ್ ದಟ್ ಆಪರ್ಚುನಿಟಿ, ಹೋಗಿ ನೋಡಿದೆ. ಇಷ್ಟ ಆದರೆ ಟೀಮು, ನಾಟಕ ಎಲ್ಲ ಚೆನ್ನಾಗಿದೆ, ಜಾಯ್ನ್ ಆಗಿಬಿಡೋಣ ನಾನು ಅಂತ ಹೋಗಿ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವರು ಒಂದು ಈ ಥರ ಬಂದು ಒಂದು ಡೈಲಾಗ್ ಕೊಡ್ತೀವಿ, ಹೇಳಿ ಏನು ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಹೋದೆ ವೀಕೆಂಡು. 5 ನಿಮಿಷ ಲೇಟ್ ಆದರೂ ಮನೆ ಕಳಿಸ್ಬಿಡ್ತಾ ಇದ್ರು, ಅಷ್ಟು ಸ್ಟ್ರಿಕ್ಟ್ ಇದ್ರು ಅವರು. ತುಂಬ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡಬೇಕಿತ್ತು. ಆ್ಯಂಡ್ ಹಾಗೆ ಸ್ಟಾರ್ಟ್ ಆಗಿ ಅಲ್ಲೊಂದು ಸ್ವಲ್ಪ ನಾಟಕಗಳು, ಒಂದು ಸ್ವಲ್ಪ ಬ್ಯಾಕ್ ಸ್ಟೇಜ್ ಎಲ್ಲ ವರ್ಕ್ ಮಾಡಿದೆ. ಅದ್ರ ಜೊತೆ ನಾನು ಕಿನ್ನರಿ ಕಮಿಟ್ ಆಗಿದ ತಕ್ಷಣ ಐ ಕುಡಂಟ್ ಗಿವ್ ಮೋರ್ ಟೈಮ್, ಬಿಕಾಸ್ ನಾನು ಇಲ್ಲಿ ಆಲ್ಮೋಸ್ಟ್ 25 ಡೇಸ್ ಶೂಟ್ ಮಾಡ್ತಿದ್ದೆ ಕಿನ್ನರಿಗೆ. ಆ ಟೈಮಲ್ಲಿ ನನಗೆ ಒಂದು ಸ್ವಲ್ಪ ತಿಂಗಳು ನಾನು ಹೆಂಗೋ ಜಗಲ್ ಮಾಡ್ಕೊಂಡು ಮಾಡಿದೆ. ಆ್ಯಂಡ್ ಸ್ವಲ್ಪ ಶೋಸು ಮಾಡಿದೆ. ಬಟ್ ನೀವು ಇಲ್ಲಿ ಟೈಮ್ ಕೊಡಬೇಕಂದ್ರೆ ರಂಗಭೂಮಿಗೆ ನಿಮ್ಮ ಅಷ್ಟು ಟೈಮ್ನ ನೀವು ಡೆಡಿಕೇಟ್ ಮಾಡಲೇಬೇಕು. ಒಂದು ಶೋ ಇದೆ ಅಂದಾಗ ನನಗೆ ರಿಹರ್ಸಲ್ಗೆ ಬರೋಕ್ಕಾಗಲ್ಲ ಅನ್ನೋ ರೀಸನ್ನೇ ಇಲ್ಲ. ಇಲ್ಲಿ ನಮ್ಮ ಶೂಟಿಂಗ್ ಹೆಂಗಿದೆ ಅಂದರೆ ನಂಗೆ ಹಿಂದಿನ ದಿವಸ ನೈಟ್ ಗೊತ್ತಾಗತ್ತೆ, ನಾಳೆ ಸ್ಕೆಡ್ಯೂಲು. ಸೊ ಆ ಥರ ಇದ್ದಾಗ ಐ ಹ್ಯಾಡ್ ಟು ಕ್ವಿಟ್ ರಂಗಭೂಮಿ ಅವಾಗ ಸೀರಿಯಲ್ಗೋಸ್ಕರ. ಬಟ್ ಅದೇ ಒಂದು ಅರೌಂಡ್ ಎಷ್ಟು ಸ್ಪ್ಯಾನ್ ವರ್ಕ್ ಮಾಡಿದ್ರು ಅಷ್ಟು ಯು ಹ್ಯಾವ್ ಲರ್ನ್ಡ್ ಅ ಲಾಟ್ ಆ್ಯಂಡ್ ಎಂಜಾಯ್ಡ್ ಇಟ್. ಹೌದು. ಆ್ಯಂಡ್ ಸುಮಾರು ಸೀರಿಯಲ್ಗಳು ಮಾಡಿದ್ರಿ. ಅದಾದಮೇಲೆ ಕಿನ್ನರಿ, ಕೃಷ್ಣ ತುಳಸಿ ಅದೆಲ್ಲ ಮಾಡ್ತಾ ಬಂದ್ರಿ. ಇಫ್ ಯು ಲುಕ್ ಬ್ಯಾಕ್, ಆ ಸೀರಿಯಲ್ ಡೇಸ್ ಇರ್ಬೋದು, ಶೂಟಿಂಗ್ ಫಾರ್ 25 days ಅ ಮಂತ್, ಹೌದು, ಡೇಸ್ ಎಲ್ಲ ತುಂಬ ಬೇಗ ಕಳೀತು ಅಂತ ಅನ್ಸುತ್ತೆ. ನನ್ನ 20s ಎಲ್ಲ ನನ್ನ ಸೆಟ್ ಅಂದರೆ ಇವಾಗಲೂ 20s ಬೇರೆ ಎಲ್ಲ ಅನ್ಕೊಬಿಟ್ಟು ನನ್ನ ಏನಂತಾರೆ ಕಾಲೇಜ್ ಅಂತೂ ನಾನು 3rd year ಕಾಲೇಜ್ ಒಳಗೆ ಹೋಗಿಲ್ಲ ನಾನು. ಮೈ ಕಂಪ್ಲೀಟ್ ಟೈಮ್ ವಾಸ್ ಸ್ಪೆಂಟ್ ಆನ್ ದ ಸೆಟ್ಸ್ ಅಂತಾನೆ ಹೇಳ್ಬೋದು. ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೆ ಅಷ್ಟೇ ಕಾಲೇಜ್ಗೆ. ಎಕ್ಸಾಮ್ ಬರೀ ತಕ್ಷಣ ಗಾಡಿ ಬಂದು ನಿಂತಿರ್ತಿತ್ತು, ಇಮಿಡಿಯೇಟ್ ಶೂಟಿಂಗ್ ಹೋಗ್ತಿದ್ದೆ. ಅದು ತುಂಬಾ ಹೆಕ್ಟಿಕ್ ಪೀರಿಯಡ್ ನನ್ನ ಲೈಫಲ್ಲಿ. ಅಂದ್ರೆ ಅದೇನೆ, ಎಕ್ಸಾಮ್ ಬರೆದು ಮಧ್ಯಾಹ್ನ ಶೂಟಿಂಗ್ ಹೋಗಿ ನೆಕ್ಸ್ಟ್ ಒಂದಿನ ಬ್ರೇಕ್ ಇರ್ತಿತ್ತು, ಅವಾಗ್ಲೂ ಶೂಟಿಂಗ್ ಹೋಗ್ತಿದ್ದೆ.
ಆಮೇಲೆ ನೆಕ್ಸ್ಟ್ ದಿನ ಮತ್ತೆ ಎಕ್ಸಾಮ್ ಬರೆಯೋದು. ಅದು ಹೆಂಗ್ ಪಾಸ್ ಆದೆ ಅಂತ ನನಗೂ ಗೊತ್ತಿಲ್ಲ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಪಾಪ ಯಾರೋ ಪುಣ್ಯಾತ್ಮ ಜಸ್ಟ್ ಪಾಸ್ ಮಾಡಿದ್ದ ನನ್ನ ಡಿಗ್ರಿ ಫೈನಲ್ ಇಯರ್. ಒಂದ್ ದಿವಸ ಕ್ಲಾಸಲ್ಲಿ ಕೂತಿಲ್ಲ ನಾನು, ಆರಾಮಾಗಿರ್ಲಿ ಅವನು. ಒಂದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಇನ್ನೇನು ಎಕ್ಸಾಮ್ ಇದೆ ಅಂದಾಗ 15 days ಹೋಗ್ಬಿಟ್ಟು ನಮ್ಮ ಲೆಕ್ಚರರ್ಸ್ ಹತ್ರ, ಮ್ಯಾಮ್ ಅದೇನು ಮ್ಯಾಮ್ ಇದೆ, ಯಾವ ಸಬ್ಜೆಕ್ಟ್ ಇದೆ ಅಂತಾನೆ ಗೊತ್ತಿಲ್ಲ, ನಾನು ಜೋಶಲ್ ಫಿನಾನ್ಸ್ ಬೇರೆ ತೊಗೊಂಡ್ಬಿಟ್ಟಿದ್ದೀನಿ, ಸ್ಪೆಷಲೈಸೇಷನ್ BBM. ಆಮೇಲೆ ಅಯ್ಯೋ ನನ್ನ ಕತೆ ಬೇಡ, ಕಷ್ಟಪಟ್ಟು ಹೆಂಗೋ ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ ಎಷ್ಟು ಬರೆದ್ರೆ ಪಾಸ್ ಆಗ್ತೀನಿ ಅಷ್ಟಷ್ಟು ಓದ್ಕೊಂಡು ಎಕ್ಸಾಮ್ ಬರೆದು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಎಂತ ರಿಲೀಫ್ ಅಲ್ವಾ ಅದು. ಹೌದೌದೌದು. ನನಗೆ ರಿಸಲ್ಟ್ ಬಂದಾಗ ಅಪ್ಪ ಥ್ಯಾಂಕ್ ಗಾಡ್ ಅನ್ಕೊಂಡು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದೆ, ಅಮ್ಮ 2 ಸಬ್ಜೆಕ್ಟ್ ಹೋಗಿ ಆದ್ರೆ ಪ್ಲೀಸ್ ಕೇಳ್ಬೇಡ, ಕಟ್ಬಿಟ್ಟು ಬರ್ಕೊತೀನಿ ನಿಮಗೆ. ನಮ್ಮ ಪಾಪ ನೋಡ್ತಿದ್ರು ನಾನು ಎಷ್ಟು ಕಷ್ಟಪಡ್ತಿದ್ದೆ ಅಂತ. ಸೊ ಶಿ ವಾಸ್ ಲೈಕ್ ಓಕೆ. ಮುಂಚೆನೇ ನಮ್ಮ ಅಮ್ಮಂಗೆ ಹೆಡ್ಸಪ್ ಕೊಟ್ಬಿಟ್ಟಿದ್ದೆ ನಾನು. ಆದ್ರೆ ಕ್ಲಿಯರ್ ಮಾಡೋದನ್ನ ನಮ್ಮ ಅಮ್ಮನೂ ಪುಣ್ಯ ಕ್ಲಿಯರ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಸುಮ್ಮನೆ ಅದು. ಬಟ್ ಎಷ್ಟು ಬಿಫೋರ್ ಸೀತಾರಾಮ ಐ ವಾಂಟ್ ಟು ಟಾಕ್ ಅಬೌಟ್ ಇಟ್, ಬಟ್ ಅದಕ್ಕೂ ಮುಂಚೆ ಎಷ್ಟು ಸೀರಿಯಲಲ್ಲಿ ನೀವು ವರ್ಕ್ ಮಾಡಿದ್ದು ಆ್ಯಂಡ್ ಅರೌಂಡ್ ಎಷ್ಟು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ದೀರಾ? ಕಿನ್ನರಿ, ಕೃಷ್ಣ ತುಳಸಿ, ಅಪರಂಜಿ, ದೇವ್ಯಾನಿ, ನಮ್ಮನೆ ಯುವರಾಣಿ. ಆ್ಯಂಡ್ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಅಂದರೆ ನೀವಾಗಲೇ ಹೇಳ್ದಂಗೆ ಜಗಲ್ ಮಾಡೋದು ಒಂದು ಕಾಲೇಜ್ ಇದ್ದಾಗ, ಆ್ಯಂಡ್ ಬರೀ ಒಂದು ಫುಲ್ ಟೈಮ್ ಆ್ಯಕ್ಟರ್ ಆಗಿ ನೀವು ಡೆಡಿಕೇಟ್ ಮಾಡಿ ಯು ಆರ್ ವರ್ಕಿಂಗ್ ಇನ್ ಸೀರಿಯಲ್ಸ್. ಹೌದು ಹೌದು ಹೌದು. ಅದಾದಮೇಲೆ ಸೀತಾರಾಮ ಹ್ಯಾಪೆಂಡ್ ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ನ ಒಂಥರ ಎವ್ರಿ ಕ್ಯಾರೆಕ್ಟರ್ ಆ ಸೀರಿಯಲಲ್ಲಿ ಪೀಪಲ್ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್. ಹೌದು. ಆ್ಯಂಡ್ ಎಷ್ಟೊಂದು ಜನ ನಿಮ್ಮ ಪಾತ್ರನ ರಿಲೇಟ್ ಕೂಡ ಮಾಡ್ಕೊತಿದ್ರು. ನಿಮ್ಮ ಪಾತ್ರದ ಬಗ್ಗೆ, ಅದಕ್ಕೆ ಸೆಲೆಕ್ಟ್ ಆಗಿದ್ದ ರೀತಿ ಇರ್ಬೋದು, ಕೆನ್ ಯು ಜಸ್ಟ್ ಟೆಲ್? ಸೀತಾರಾಮಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ ಇದು ದ ಮೋಸ್ಟ್ ಲಾಂಗೆಸ್ಟ್ ವೇಟಿಂಗ್ ಪೀರಿಯಡ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 1 year ವೇಟ್ ಮಾಡಿರೋದು ಎಲ್ಲರೂ, ನಾಟ್ ಜಸ್ಟ್ ಮೀ. ಐ ಥಿಂಕ್ ವೈಷ್ಣವಿ 2 ವರ್ಷ ಅನ್ಸುತ್ತೆ, ನಾನು 1.5 ವರ್ಷ ವೇಟ್ ಮಾಡಿದ್ದೀನಿ. ನಾನು ಆಡಿಷನ್ ಕೊಟ್ಟು, ನಾನು ಅಷ್ಟೊತ್ತಿಗೆ ಆಲ್ರೆಡಿ ಕೋವಿಡ್ ಆದಮೇಲೆ ನಾನು ಯಾವುದೂ ಸೀರಿಯಲ್ ಮಾಡ್ತಿರ್ಲಿಲ್ಲ. ನಾನು ಆಲ್ರೆಡಿ ಜಾಬಿಗೆ ಶಿಫ್ಟ್ ಆಗಿಬಿಟ್ಟಿದ್ದೆ. ಲೆಟ್ ಮೀ ಸ್ಟಾರ್ಟ್ ವರ್ಕಿಂಗ್, ನಾಟ್ ಟು ಬಿ ಐಡಲ್ ಅಂತ. ಆ ಕೆಲಸ ಮಾಡ್ತಿರೋ ಟೈಮಲ್ಲಿ ನಾನು ಆಡಿಷನ್ ಕೊಟ್ಟಿದ್ದು ಸೀತಾರಾಮಗೆ. ಆ್ಯಂಡ್ ನಾಟ್ ರಿಯಲಿ ಅನ್ ಆಡಿಷನ್, ಲುಕ್ ಟೆಸ್ಟ್ ಮಾಡ್ತೀವಿ, ನಮ್ಗೆ ಗೊತ್ತು ಯುಲ್ ಸೂಟ್ ದಿಸ್ ಕ್ಯಾರೆಕ್ಟರ್. ಸ್ವಪ್ನ ಕೃಷ್ಣ ಮ್ಯಾಮ್ ಇದ್ರು ಪ್ರೊಡ್ಯೂಸರ್, ಅವಾಗ ಅವ್ರ ಪ್ರೊಡಕ್ಷನ್ ಇದ್ದಿದ್ದು. ನಾವು ಆಡಿಷನ್ ಅಂತ ಮಾಡ್ತಿಲ್ಲ ಈ ಸೀರಿಯಲ್ಗೆ, ವಿ ಜಸ್ಟ್ ನೋ ಈ ಕ್ಯಾರೆಕ್ಟರ್ ನೀನು ಸೂಟ್ ಆಗ್ತೀಯಾ ಅಂತ. ಅದಕ್ಕೂ ಮುಂಚೆ ತುಂಬ ಸೀರಿಯಲ್ಸ್ ಅವ್ರ ಜೊತೆ ಮಾಡಬೇಕಿತ್ತು, ಬಟ್ ಆಗಿರಲಿಲ್ಲ. ಸೊ ದೇ ನ್ಯೂ ಮೀ. ಸೊ ನೋಡಿ ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಅಂತ ಲುಕ್ ಟೆಸ್ಟಿಗೆ ಕರೆದ್ರು. ಲುಕ್ ಟೆಸ್ಟಿಗೆ ಕರೆದು ಆಫ್ಟರ್ ಫ್ಯೂ ಮಂತ್ಸ್ ಏನು ಆಲ್ಮೋಸ್ಟ್ ನಾನು ಮಾರ್ಚಲ್ಲೋ ಫೆಬ್ಬಲ್ಲಿ ಏನೋ ಕೊಟ್ಟಿದ್ದು, ಡಿಸೆಂಬರಲ್ಲಿ ನಂಗೆ ಫೈನಲ್ ಆಗಿತ್ತು. ಅಲ್ಲಿವರೆಗೂ ಒಂದು ವೇಟಿಂಗ್ ಪೀರಿಯಡ್ ಅಂತಿತ್ತು. ಆಮೇಲೆ ನಾನು ಪೇಪರ್ಸ್ ಹಾಕಿ ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ಫೈನಲ್ ಮ್ಯಾಮ್ ಕನ್ಫರ್ಮ್ ಅಂದಮೇಲೆ ನಾನು ಶೂಟಿಂಗ್ ಹೋಗಿದ್ದು ಡಿಸೆಂಬರ್ ಲಾಸ್ಟ್ ವೀಕ್. ಅದ್ರ ಪ್ರೋಮೋ ಕೂಡ ಬರುತ್ತೆ ಅಂತ ಪೀಪಲ್ ವೇಟಿಂಗ್ ಸುಮಾರು ಟೈಮ್. ಅದನ್ನ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿಬಿಟ್ವಿ. ಟೆಲಿಕಾಸ್ಟ್ ಡೇಟ್ ಅನೌನ್ಸ್ ಮಾಡ್ತಿಲ್ಲ ನಾವು. 6 months ಯಾವ ಸೀರಿಯಲು ಐ ಥಿಂಕ್ ಇಷ್ಟು ಡಿಲೇ ಆಗಿರಲ್ಲ ಅನ್ಸುತ್ತೆ. ಮಧ್ಯದಲ್ಲಿ ಪ್ರೊಡಕ್ಷನ್ ಹೌಸ್ ಸ್ವಲ್ಪ ಚೇಂಜ್ ಆಯಿತು ಆ್ಯಂಡ್ ನಾವು ಶೂಟಿಂಗ್ ಮಾಡಿದ್ದನ್ನು ವಾಪಸ್ ರೀಶೂಟ್ ಮಾಡಬೇಕಾಯ್ತು. 2 ಸತಿ 3 ಸತಿ ಒಂದೇ ಸೀನ್ನ ನಾವು ಅಟ್ಲೀಸ್ಟ್ 4 ಸತಿ ರೀಶೂಟ್ ಮಾಡಿದ್ದೀವಿ. ಲಾಟ್ ಆಫ್ ಥಿಂಗ್ಸ್ ವರ್ ಹ್ಯಾಪ್ನಿಂಗ್. ಅದಕ್ಕೆ ಅದು ಪಾಪ ಎಷ್ಟು ಹರ್ಡಲ್ಸ್ನ ತಳ್ಕೊಂಡು ಸೀತಾರಾಮ ಫೈನಲಿ 6 months ಪ್ರೋಮೋ ಬಿಟ್ಟು 6 monthsಗೆ ಲಾಂಚ್ ಆಗಿ, ಬಟ್ ವಿತ್ ಅ ಬ್ಯಾಂಗ್ ಅನ್ಸುತ್ತೆ. ಎವ್ರಿಬಡಿ ಲವ್ಡ್ ಇಟ್. ಅಷ್ಟು ವೇಟ್ ಮಾಡಿದ್ದಕ್ಕೂ ಸಾರ್ಥಕ. ಹೌದು. ಎವ್ರಿ ಕ್ಯಾರೆಕ್ಟರ್ ಆ್ಯಂಡ್ ಏನಂತಾರೆ ಜನ ಅಂದರೆ ಪರ್ಸ್ನಲಿ ಅವರು ನಿಮಗೆ ಕೊಟ್ಟಿದ್ದ ರೆಸ್ಪಾನ್ಸ್ ಹೇಗೆ ಅನ್ಸುತ್ತೆ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲೇ ಲೈಕ್ ಒಂದು ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಆಗಲಿ ಅಥವಾ ಎಲ್ಲೇ ಹೋದ್ರು ಜನ ಬಂದು ಮಾತಾಡ್ಸೋದಾಗ, ಮುಂಚೆ ನಾನು ಮಾಡಿರೋ ಯಾವ ಸೀರಿಯಲು ಜನಕ್ಕೆ ನೆನಪಿಲ್ಲ. ಅದು ಹೇಳ್ತಾರಲ್ಲ ಔಟ್ ಆಫ್ ಸೈಟ್ ಇಸ್ ಲೈಕ್ ಔಟ್ ಆಫ್ ಮೈಂಡ್ ಅಂತ. ಮರ್ತ್ಬಿಟ್ಟಿದ್ದಾರೆ ಜನ ಅದನ್ನೆಲ್ಲ, ಯಾರಿಗೂ ನೆನಪಿಲ್ಲ. ವೆರಿ ರೇರ್ಲಿ ಪೀಪಲ್ ಲೈಕ್ ನೀವು ಕಿನ್ನರಿಲೂ ಮಾಡಿದ್ರಲ್ವ ಅಂತ ನೆನ್ಸ್ಕೊಳ್ಳೋರಿದ್ದಾರೆ. ಬಟ್ ಅಫ್ಕೋರ್ಸ್ ಅದು ತುಂಬ ವರ್ಷ ಆಯಿತು, ನೆನಪಿಲ್ಲ. ಬಟ್ ಸೀತಾರಾಮ ಕೊಟ್ಟಂಥ ಫೇಮ್ ಪ್ರಾಬ್ಲಿ ಯಾವ ಪ್ರಾಜೆಕ್ಟು ನನಗೆ ಕೊಟ್ಟಿಲ್ಲ. ಇಟ್ಸ್ ಗಿವನ್ ಮಿ ಎವ್ರಿಥಿಂಗ್. ಆ್ಯಂಡ್ ಜನ ಬಂದು ಅದನ್ನು ರೆಕಗ್ನೈಸ್ ಮಾಡಿ, ಒಂದೊಂದು ಡೈಲಾಗು ಒಂದೊಂದು ಸೀನು ರೆಕಗ್ನೈಸ್ ಮಾಡಿ, ಚಿಕ್ಕ ಮಕ್ಕಳು, ದೊಡ್ಡೋರು, ಲೈಕ್ ವಯಸ್ಸಾದವರು ಎಲ್ಲರೂ ಬಂದು ಮಾತಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಯು ಫೀಲ್ ಲೈಕ್ ವಾವ್, ದಿಸ್ ರೆಕಗ್ನಿಷನ್ ಇಸ್ ಲೈಕ್ ಆಲ್ ವಿ ವರ್ಕ್ ಫಾರ್ ಅಂತ. ಆ್ಯಂಡ್ ಆಲ್ಸೋ ಅದರಲ್ಲಿ ಒಳ್ಳೆ ಕಾಸ್ಟಿಂಗ್ ಇದೆ. ಪೂಜಾ ಲೋಕೇಶ್ ಮ್ಯಾಮ್ ಇದ್ದಾರೆ. ಶೀಸ್ ಅ ಸ್ಟೈಲಿಸ್ಟ್ ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಆಲ್ಸೋ ಶಿ ಕಮ್ಸ್ ಫ್ರಮ್ ಅಂತ ಒಂದು ಕ್ಲಾನಿಂದ ಬರ್ತಾರೆ ಅವರು. ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸ್ಟಾರ್ಟಿಂಗ್ ನಾನು ಅನ್ಕೋತಿದ್ದೆ ಎಲ್ಲ ದೊಡ್ಡ ಆರ್ಟಿಸ್ಟ್ ಹೆಂಗೆ ಚಂದ್ರು ಸರ್ ಆಗಲಿ
ಅಶೋಕ್ KGF ಮಾಡ್ಕೊಂಡು ಬಂದಿದ್ರು. ಹೌದು. ಅಶೋಕ್ ಇಸ್ ಮೈ ಪೇರ್ ಅಂದಾಗ ಹೆಂಗ್ ಆಕ್ಟ್ ಮಾಡೋದು ಇವ್ರ ಜೊತೆ, ತಿಂದಾಕ್ಬಿಡ್ತಾರೆ ಸೀನಲ್ಲಿ. ಒಂದ್ ಡೈಲಾಗ್ ಹೇಳ್ಬೇಕಾದ್ರು ಕಾನ್ಶಿಯಸ್, ಬಟ್ ಅಷ್ಟೇ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಪೂಜಾ ಲೋಕೇಶ್ ಮ್ಯಾಮ್ ಆಗ್ಲಿ ಅಂಡ್ ಚಂದ್ರು ಸರ್ ಆಗ್ಲಿ, ಅಶೋಕ್ ಆಗಿರ್ಲಿ, ದೇ ಜಸ್ಟ್ ಮೇಡ್ ಎವ್ರಿ ಒನ್ ಫೀಲ್ ಸೋ ಕಂಫರ್ಟಬಲ್. ಆ ಹೆಡ್ ವೇಟೇ ತೋರಿಸಿಲ್ಲ ಅವರು. ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನನಗಿದೆಲ್ಲ ಗೊತ್ತು, ನಾನು ಇಷ್ಟು ವರ್ಕ್ ಮಾಡಿದ್ದೀನಿ, ನೋ ನಥಿಂಗ್. ಕಂಪ್ಲೀಟ್ ಒಂಥರ ಫ್ರೆಂಡ್ಶಿಪ್ ಜಾಸ್ತಿ ಇತ್ತು ನಮಗೆ ಸೆಟ್ಟಲ್ಲಿ. ಇಟ್ ಬಿಕೇಮ್ ವೆರಿ ಈಸಿ. ಆ ಥರ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದ ತಕ್ಷಣ, ಒಂದು ಬಾಂಡ್ ಬಂದಿದ ತಕ್ಷಣ ಪ್ರತಿಯೊಬ್ಬರ ಜೊತೆನೂ ಬಾಂಡಿಂಗ್ ಇತ್ತು. ಆ್ಯಂಡ್ ಇದೇ ಸೆಟ್ಟಲ್ಲಿ ಯಾರ ಜೊತೆನೂ ಜಗಳ ಆಡದೆ, ಒಬ್ರು ಒಂದು ಆರ್ಟಿಸ್ಟು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ತರಲೆ ಮಾಡಿಕೊಂಡು ನಗ್ನಗ್ತಾ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಸೆಟ್ಟಲ್ಲಿ ನಾವು. ಸೊ ವಿ ಡಿಂಟ್ ಹ್ಯಾವ್ ದ ಡಿಫ್ರೆನ್ಸಸ್. ಸೊ ಐ ಡೋಂಟ್ ಕಾಲ್ ಹರ್ ಮ್ಯಾಮ್, ಐ ಕಾಲ್ ಹರ್ ಪೂ. ಹಾಯ್ ಪೂ ಅಂತೀನಿ. ಸೊ ಶೀಸ್ ಗಿವನ್ ಮೀ ದಟ್ ಲಿಬರ್ಟಿ. ಆ ಫ್ರೆಂಡ್ಶಿಪ್ ಇರೋದಕ್ಕೇನೆ ಇಟ್ಸ್ ಹ್ಯಾಪನ್ಡ್. ಆ್ಯಂಡ್ ಐ ಆಲ್ಸೋ ಫೀಲ್ ಅದರಿಂದ ನಿಮ್ಮ ಕ್ಯಾರೆಕ್ಟರ್ಸ್ ಇನ್ನೂ ಹೌದು ಹೈಲೈಟ್ ಆಗುತ್ತೆ ಬಿಕಾಸ್ ಆಫ್ ದಟ್ ಆಫ್ ಸ್ಕ್ರೀನ್ ಬಾಂಡಿಂಗ್. ಹೌದು, ಡೆಫಿನೆಟ್ಲಿ ಮಾತಾಡ್ಕೋತೀವಿ ನಾವು. ಒಂದು ಸೀನ್ ಇದ್ದಾಗ್ಲೂ ಯಾವ ಥರ ಡೈಲಾಗ್ ಮೇಲೆ ವರ್ಕ್ ಮಾಡಿದ್ರೆ, ನಾನು ಅಶೋಕ್ ಅದನ್ನು ತುಂಬ ಮಾಡ್ತೀವಿ. ಬಿಕಾಸ್ ನಂದು ಅವ್ರದ್ದು ಕಾಂಬಿನೇಷನ್ ಸೀನ್ಸ್ ಜಾಸ್ತಿ ಇದ್ದಾಗ ನಾವು ತುಂಬ ಮಾನಿಟರ್ ಮಾಡ್ಕೊಳ್ಳೋದು. ನಾನು ಈ ಥರ ಹೇಳಿದ್ರೆ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತ ತುಂಬ ಮಾತಾಡ್ಕೊಂಡು ಮಾಡಿದ್ದಕ್ಕೆ ಪ್ರಾಬ್ಲಿ ಇಟ್ ಕ್ಲಿಕ್ಡ್ ಅಲಾಂಗ್ ವಿತ್ ಆರ್ ಡೈಲಾಗ್ಸ್ ಇನ್ ಸ್ಕ್ರೀನ್ ಪ್ಲೇ. ಆ್ಯಂಡ್ ನಮ್ಮ ಡೈರೆಕ್ಟರ್ ನಮ್ಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ಐ ಥಿಂಕ್ ಇಟ್ ಕ್ಲಿಕ್ಡ್ ಅಶೋಕ್ ಅಂಡ್ ಪ್ರಿಯಾ ಕ್ಯಾರೆಕ್ಟರ್ ಆಲ್ಸೋ. ಡೆಫಿನೆಟ್ಲಿ. ಅದು ಅಂದರೆ ಈಗ ಮೇನ್ ಲೀಡ್ಸ್ ಜೊತೆಗೆ ಈ ಥರನೂ ಒಂದು ಕ್ಯಾರೆಕ್ಟರ್ಸ್ ಕ್ಲಿಕ್ ಆಗುತ್ತೆ ಅಂದರೆ ಇಟ್ಸ್ ಅ ವೆರಿ ಬಿಗ್ ಪಾಯಿಂಟ್. ಹೌದು. ಪೀಪಲ್ ಲೈಕ್ ಸಿಕ್ಕಿದಾಗ ಅದೇ ಹೇಳ್ತಿದ್ರು, ಲೈಕ್ ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ 2 ಸ್ಟೋರೀಸ್ ಹೋಗ್ತಿದೆ ಆ್ಯಂಡ್ 2 ಲೀಡ್ಸ್ ಅಂತ ಅನಿಸ್ತಿದೆ. 2 ಸ್ಟೋರಿ ಎಷ್ಟು ಈಕ್ವಲ್ ಆಗಿ ಹೋಗ್ತಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಸು, ಕಾಮೆಂಟ್ಸು ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗೋದು. ಆ್ಯಂಡ್ ಅಷ್ಟೇ ಇಂಪಾರ್ಟೆನ್ಸ್ ಕಥೆಯಲ್ಲಿ ನಮಗೆ ಕೊಟ್ಟಿದ್ರಿಂದ ನಾವು ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೂ ಅದನ್ನು ಈಸಿ ಆಯ್ತು ಅನ್ಸುತ್ತೆ. ಹೌದು. ಆ್ಯಂಡ್ ಇಷ್ಟೆಲ್ಲ ನೀವು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದ್ರಿ, ಇದ್ರ ಮಧ್ಯ ನೀವು ನಮ್ಮನೆ ಯುವರಾಣಿ ಸೀರಿಯಲಲ್ಲೂ ನೆಗೆಟಿವ್ ಶೇಡ್ ಮಾಡ್ತೀರಾ. ಒಂಥರ ಚಾಲೆಂಜಿಂಗ್ ನೆಗೆಟಿವ್ ಮಾಡೋದು. ಜನರಿಗೆ ಅನಿಸ್ಬೇಕು, ಜನರಿಗೆ ನಮ್ಮ ಮೇಲೆ ಕೋಪ ಬರಬೇಕು. ದಟ್ಸ್ ಹೌ ಯು ಶುಡ್ ಪ್ಲೇ ದ ರೋಲ್. ನೆಗೆಟಿವ್ ಶೇಡ್ ಹೇಗಿತ್ತು? ನೆಗೆಟಿವ್ ಶೇಡ್ ನಮ್ಮನೆ ಯುವರಾಣಿಗಿಂತ ಮುಂಚೆ ನಾನು ಮಾಡಿದ್ದು ನೆಗೆಟಿವ್ ಶೇಡ್. ಆ್ಯಕ್ಚುಲಿ ಕಿನ್ನರಿಲಿ ನಾನು ಸ್ಟಾರ್ಟ್ ಆಗಿದೆ ಸಾಫ್ಟ್ ಕ್ಯಾರೆಕ್ಟರ್ ಆಗಿ, ಬಟ್ ಅವ್ರ ಕಥೆಯಲ್ಲಿ ಟ್ವಿಸ್ಟ್ ಬೇಕಂತ ನಾನು ಫಸ್ಟ್ 5 ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ. ನನ್ನನ್ನು ವಿಲನ್ ಮಾಡಿದ್ರು. ಅದಾದ್ಮೇಲೆ ನಾನು ಮಾಡಿದ್ದೆಲ್ಲ ವಿಲನ್ನೇ. ನಾನು ಕೃಷ್ಣ ತುಳಸಿಲೂ ಐ ವಾಸ್ ದ ವಿಲನ್, ಅಪರಂಜಿಲೂ ಐ ವಾಸ್ ದ ವಿಲನ್, ದೇವ್ಯಾನಿಲಿ ಐ ವಾಸ್ ದ ಸೆಕೆಂಡ್ ಲೀಡ್. ಇಟ್ ವಾಸ್ ಕಂಪ್ಲೀಟ್ ಸಾಫ್ಟ್ ಕ್ಯಾರೆಕ್ಟರ್. ನಮ್ಮನೆ ಯುವರಾಣಿ ನನಗೆ ಆ್ಯಕ್ಚುಲಿ ನಮ್ಮ ಚಾನಲ್ EP ಕಾಲ್ ಮಾಡಿದ್ದು, ಈ ಥರ ಒಂದು 10 ಎಪಿಸೋಡ್ಸ್ಗೆ ಗೆಸ್ಟ್ ರೋಲ್ ಇದೆ, ಮಾಡ್ತೀಯ, ಚೆನ್ನಾಗಿದೆ ಕ್ಯಾರೆಕ್ಟ್ರು ಅಂತ. ಸರಿ, ಐ ವಾಸ್ ಲೈಕ್ ಓಕೆ, ಹೆಂಗಿದ್ರು ಸುಮ್ಮನೆ ನೀನು ಸರಿ ಮಾಡ್ತೀನಿ, 10 ಎಪಿಸೋಡ್ಸ್ ಅಲ್ವಾ, ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿದ್ದು. ಆಮೇಲೆ ಹಿ ಟೋಲ್ಡ್ ಇಟ್ಸ್ ಅ ವೆರಿ ಸ್ಟೈಲಿಶ್ ಕ್ಯಾರೆಕ್ಟರ್, ನೋಡು ಸೂಟ್ ಆಗತ್ತೆ ಮಾಡು ಅಂತ. ಆಮೇಲೆ ಅದು ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಆ್ಯಂಡ್ ಕ್ಯಾರೆಕ್ಟರ್ ಒಂಥರ ಫ್ರೆಶ್ ಇತ್ತು. ನಾನು ಪ್ಲೇ ಮಾಡಿದ್ದು ಒಂಥರ ಸ್ಯಾರಿ ಉಟ್ಕೊಂಡು ವೆರಿ ಲೈಕ್ ಯೂಶುವಲ್ ವಿಲನ್ಸ್ ಇರ್ತಾರಲ್ಲ ಸೀರಿಯಲಲ್ಲಿ, ಆ ಥರ ಇತ್ತು. ಬಟ್ ನೇತ್ರ ಇಟಕಿ ವಾಸ್ ಲೈಕ್ ಒನ್ ಸ್ಟೈಲಿಶ್ ನೈಸ್ ವಿಲನ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒಂದು ಕಡೆ ಸೀರಿಯಲ್ ಜರ್ನಿ ಎಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ಔಟ್ ಆಫ್ ನೋವೇರ್ ಈ ಯೂಟ್ಯೂಬ್ ಅನ್ನೋದು ಒಂದು ಬರುತ್ತೆ. ಆ್ಯಂಡ್ ಇಟ್ಸ್ ಬೀನ್ ಎಷ್ಟೊಂದು ಜನಕ್ಕೆ ಇಟ್ ಹಸ್ ಬೀನ್ ಅ ಸೇವಿಯರ್. ಎಕ್ಸಾಕ್ಟ್ಲಿ, ಹೌದು. ಆ್ಯಂಡ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನು ಕೂಡ ಜನ ತುಂಬ ಫಾಲೋ ಮಾಡ್ತಾರೆ, ನಿಮ್ಮ ಕಂಟೆಂಟ್ನ ಇಷ್ಟಪಡ್ತಾರೆ. ಪ್ಲ್ಯಾನ್ ಮಾಡಿದ್ದ ಆರ್ ಶುರು ಆದಮೇಲೆ ಯು ಥಾಟ್ ಯು ಶುಡ್ ಟೇಕ್ ದಿಸ್ ಸೀರಿಯಸ್ಲಿ? ಇದು ಆ್ಯಕ್ಚುಲಿ ವೈಷ್ಣವಿ ನನ್ನ ಪುಷ್ ಮಾಡಿದ್ದು ಮಾಡೋಕ್ಕೆ. ಅವಳದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ರನ್ನಿಂಗಲ್ಲಿತ್ತು ಆ್ಯಂಡ್ ಶಿ ಯೂಸ್ ಟು ಪುಷ್ ಮೀ. ನಾನಂದೆ ಐ ಡೋಂಟ್ ವಾಂಟ್ ಟು ಡೂ, ನನ್ನ ಪರ್ಸ್ನಲ್ ಲೈಫೆಲ್ಲ ತೋರ್ಸೋಕೆ ಇಷ್ಟ ಇಲ್ಲ, ನನಗೆ ಆ ಬೌಂಡ್ರಿ ಬೇಕು, ನಂಗೆ ಜಾಸ್ತಿ ತೋರ್ಸೋಕೆ ಇಷ್ಟ ಇಲ್ಲ. ಶಿ ಇಸ್ ಲೈಕ್ ನೋ, ಕೀಪ್ ದಿಸ್ ಆಸ್ ಗೋ ಬ್ಯಾಕ್ ಅಪ್, ನಿಮಗೆ ಎಷ್ಟು ಯು ವಿಲ್ ಥ್ಯಾಂಕ್ ಮೀ ಲೇಟರ್, ನಿಂಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ನೋಡು. ಯೂಟ್ಯೂಬ್ ಇಸ್ ಲೈಕ್ ಆ್ಯನ್ ಅದರ್ ನಿನ್ಗೆ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಅಂತಾನೆ ಇಟ್ಕೋ. ಇಟ್ಸ್ ಜಸ್ಟ್ ಯೋರ್ ಬ್ಯಾಕಪ್ ಅನ್ಕೋ. ಸೀರಿಯಲ್ ನಂಬರ್ ಆಫ್ ಶೂಟ್ ಡೇಸ್ ನಿಂಗೆ ಏನಾರು ಕಮ್ಮಿ ಆದರೆ ದಿಸ್ ಇಸ್ ಲೈಕ್ ಯೋರ್ ಸೇವಿಯರ್. ಶಿ ಆ್ಯಕ್ಚುಲಿ ಪುಷ್ಡ್ ಮಿ ಅ ಲಾಟ್ ಅದಕ್ಕೆ. ಸೊ ವೈಷ್ಣವಿಯಿಂದ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು. ಅವಳ ಚಾನಲಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದೆ, ಅವಳು ಕರೀತಾ ಇದ್ಲಂತ. ಆಮೇಲೆ ನಾನು ಹೇಳಿದೆ ನಾನಂತೂ ಮಾಡಲ್ಲ, ನನಗೆ ಈ ಥರ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಅಂತ. ದೆನ್ ಅವಳು ಫೋರ್ಸ್ ಮಾಡಿ ಪುಷ್ ಮಾಡಿ ಫೈನಲಿ ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಥ್ಯಾಂಕ್ ಗಾಡ್ ಇಟ್ಸ್ ಗೋಯಿಂಗ್ ವೆಲ್. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಜನದ ರೆಸ್ಪಾನ್ಸ್ ಹಂಗಿರುತ್ತೆ ಅಂತ. ನಾನು ಅನ್ಕೊಂಡೆ ಯಾರು ನೋಡ್ತಾರೆ, ಆಲ್ರೆಡಿ ಇಷ್ಟು ಯೂಟ್ಯೂಬ್ ಚಾನಲ್ ಏನು ಕಂಟೆಂಟ್ ಕೊಡೋದು, ಎಲ್ಲರೂ ಕೊಟ್ಟಿದ್ದಾರೆ, ಎಲ್ಲರೂ ತೋರಿಸಾಯ್ತು, ನಾವು ಹೊಸ್ತೇನು ಮಾಡೋದು ಅಂತ. ಬಟ್ ಜನಕ್ಕೆ ಅದೇ ಕ್ಯೂರಿಯಾಸಿಟಿ, ವಾಟ್ ಇಸ್ ಶಿ ಡೂಯಿಂಗ್ ಇನ್ ಅವರ್ ಲೈಫ್ ಅಂತ ನೋಡೋದೇ ಕ್ಯೂರಿಯಾಸಿಟಿ. ಸೊ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಶೋ ಅಂತ. ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸ್ಟಾರ್ಟಿಂಗಲ್ಲೇ. ಆಮೇಲೆ ಓಕೆ ಲೆಟ್ ಮೀ ಯೂಟಿಲೈಸ್ ಇಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡು. ಹೇಗಿದ್ದಾರೆ ನಿಮ್ಮ ಆಡಿಯನ್ಸ್ ಆ್ಯಂಡ್ ನಿಮ್ಮನ್ನು ಯಾವ ರೀತಿ ಅವರೇ ಅಕ್ಸೆಪ್ಟ್ ಮಾಡಿರೋದಿರ್ಬೋದು ಅಥವಾ ಇದೇ ರೀತಿ ಕಂಟೆಂಟ್ ಬೇಕು ಅಂತ ಆಸೆ ಪಟ್ಟು ಕೇಳ್ತಾರೆ? ಕಾಮೆಂಟ್ಸ್ನ ಯು ಶುಡ್ ಬಿ ಫಾಲೋಯಿಂಗ್ ಅಪ್.
ಹೌ ಆರ್ ದ ಆಡಿಯನ್ಸ್? ಸ್ಟಾರ್ಟಿಂಗ್ ಅಲ್ಲಿ ಪಾಪ ಏನು ಕೇಳ್ತಿರ್ಲಿಲ್ಲ. ನಾನು ಮದ್ವೆ ಆದ್ಮೇಲೆ ಜನಕ್ಕೆ ಅದು ಏನು ಕ್ಯೂರಿಯಾಸಿಟಿ ಅಂದ್ರೆ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ, ನಿಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ, ಅವರು ನನ್ನ ಫೆಲೋ ಯೂಟ್ಯೂಬರ್ ಮಾಡ್ಕೋಬೇಕು. ಪಾಪ ತುಂಬಾ ಕ್ಯಾಮ್ರಾ ಶೈ ಇದ್ದಾರೆ ನನ್ನ ಹಸ್ಬೆಂಡು. ಅವ್ರಿಗೆ ಇಲ್ಲ, ನಿಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ, ಕ್ಯೂರಿಯಾಸಿಟಿ ಜನಕ್ಕೆ ಟು ನೋ ಮೋರ್ ಅನ್ಸುತ್ತೆ. ಬಟ್ ಮುಂಚೆ ಎಲ್ಲ ಅಷ್ಟೊಂದು ನಾನು ಏನ್ ಮಾಡೋ ವೆರಿ ಫನ್ ವಿಡಿಯೋ ಪ್ರೀ ಅಂತಾನೆ ಮೆಸೇಜ್ ಮಾಡೋರು. ಅಷ್ಟು ಡಿಮಾಂಡಿಂಗ್ ಎಲ್ಲ ಲೈಕ್ ಸ್ಕಿನ್ ಕೇರ್, ಹೇರ್ ಕೇರ್, ದಟ್ಸ್ ಯೂಶುವಲ್ ಥಿಂಗ್ ದ ಲಾಸ್ಟ್ ಫಾರ್ ಅಲ್ಲ. ಅದು ಬಿಟ್ಟು ಇವಾಗಿರೋ ಡಿಮ್ಯಾಂಡೇ ಅದು. ಪ್ರ್ಯಾಂಕ್ ವಿಡಿಯೋ ಮಾಡಿ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಹಸ್ಬೆಂಡ್ ಜೊತೆ ಎಲ್ಲರೂ ಹೋಗಿ ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ, ದಟ್ ಇಸ್ ಇಟ್. ಆ್ಯಂಡ್ ಐ ಗೆಸ್ ಯೂಟ್ಯೂಬ್ ಅಂದರೆ ಈಗ ಸೀರಿಯಲಲ್ಲಿ ನೀವು ಸೆಟ್ಟಲ್ಲಿ ಇರ್ತೀರ ಅಲ್ವಾ, ಒಂದು ಆನ್ ಕ್ಯಾಮ್ರಾ ಮುಂದೆ ಹೋಗುವಂಥ ಎಫರ್ಟ್ಸ್, ಆ್ಯಕ್ಟಿಂಗ್ ವೈಸ್, ಡೆಡಿಕೇಶನ್ ವೈಸ್. ಐ ಆಲ್ಸೋ ವಾಂಟ್ ಟು ಆಸ್ಕ್, ಕ್ಯಾಮ್ರಾ ಹಿಂದೆ ಹೇಗಿರುತ್ತೆ ಒಂದು ಸೀರಿಯಲ್ ಸೆಟ್? ನೀವು ನೋಡಿದ್ದೀರಾ ಆ್ಯಸ್ ಅನ್ ಆರ್ಟಿಸ್ಟ್? ಇಲ್ಲಿ ಕ್ಯಾಮ್ರಾ ಮುಂದೆ ಇಟ್ಸ್ ಆಲ್ ನೈಸ್, ಎಲ್ಲ ಸೆಟ್ ಕರೆಕ್ಟಾಗಿರುತ್ತೆ, ಆರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಬಟ್ ಬಿಹೈಂಡ್ ದ ಕ್ಯಾಮ್ರಾ ಒಂದು ಕೆಯೋಸ್ ಓಡ್ತಾ ಇರುತ್ತಲ್ಲ. ಕೇಯೋಸ್ ಓನ್ಲಿ. ನಾನು ಅದೇ ಹೇಳ್ತೀನಿ, ಎಷ್ಟು ಕೇಯೋಟಿಕ್ ಆಗಿ ಒಂದು ಸೆಟ್ ಇರ್ಬೋದು ಅಷ್ಟೇ. ಒಂದು ಸೀನ್ಗೆ ರೆಡಿ ಮಾಡಕ್ಕೆ ಅಷ್ಟು ಟೈಮ್ ಆ್ಯಂಡ್ ಎಫರ್ಟ್ ಪ್ರತಿಯೊಬ್ಬರು ಹಾಕಬೇಕು. ಒಬ್ಬ ಲೈಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ಸೆಟ್ ಡಿಪಾರ್ಟ್ಮೆಂಟಿಂದ ಹಿಡಿದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರಲಿ, ಒಂದು ಕಾಸ್ಟ್ಯೂಮ್ ಅಯರ್ನ್ ಮಾಡ್ಕೊಡೋರಾಗಿರಲಿ, ನಮ್ಮ ಹೇರ್ ಸ್ಟೈಲ್ ಮಾಡೋರಾಗಿರಲಿ, ಮೇಕಪ್ ಮಾಡಿ, ಪ್ರತಿಯೊಬ್ಬರು ಹ್ಯಾಸ್ ಟು ಬಿ ಆನ್ ದರ್ ಟೂಸ್. ಒಂದು ಸೀನ್ ಮುಗ್ದಿದ ತಕ್ಷಣ ನೆಕ್ಸ್ಟ್ ಸೀನ್ಗೆ ಹೋಗೋಕೆ ರೆಡಿ ಆಗಬೇಕು. ಸಿಕ್ಕಾಪಟ್ಟೆ ಕ್ಯಾಟಿಕ್ ಆಗಿರುತ್ತೆ. ಆ್ಯಂಡ್ ಎಲ್ಲರೂ ಇಷ್ಟು ಕ್ವಿಕ್ಕಾಗಿ ಓಡ್ತಾ ಇರಬೇಕು ಸೆಟ್ಟಲ್ಲಿ, ಇಲ್ಲ ಅಂದರೆ ಡೈರೆಕ್ಟರ್ ಹತ್ರ ಆ್ಯಂಡ್ ಸುಮ್ಮನೆ ಡಿಲೇ ಆಗೋಗುತ್ತೆ. ಡಿಲೇ ಆಗುತ್ತೆ. ಒಂದು ದಿನಕ್ಕೆ ಇಷ್ಟು ಸೀನ್ ಮುಗಿಸ್ಬೇಕಂತ ಒಂದು ಇದ್ದೇ ಇರುತ್ತೆ, ಅಟ್ಲೀಸ್ಟ್ 12 to 13 ಸೀನ್ಸ್ ಮುಗಿಸ್ಬೇಕಂತ. ಸೊ ಆ ಕೆಲಸ ಬೇಗ ಹೋಗ್ತಾ ಇದ್ರೆ ಡೈರೆಕ್ಟ್ರು ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲ ಅಂದರೆ ಆಗ್ತಾ ಇಲ್ಲ ಏನು ನಡೀತಿದೆ ಅಂತ ನಮಗೆ ಸ್ವಲ್ಪ ಕಮ್ಮಿ ಬೈದ್ರು ನಮ್ದು ಸ್ವಲ್ಪ ಬೇರೆ ಸೆಟ್ಟವ್ರಿಗೆ ಪಾಪ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಡೈವರ್ಟ್ ಆಗಿಬಿಡುತ್ತೆ. ಹೌದು. ಬಟ್ ಅದೇ ಎಲ್ಲರೂ ಅವ್ರವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಮಾಡಲೇಬೇಕು. ಡೇ ಶೂಟ್ ವಿಲ್ ಹ್ಯಾಪನ್. ಹೌದು, ಅವ್ರು ಮಾಡಿಲ್ಲ ಅಂದರೆ ನಾನು ಬರೀ ಆ್ಯಕ್ಟಿಂಗ್ ಮಾಡ್ತೀನಿ ಅಂದರೆ ಆಗಲ್ಲ. ಪಾಪ ಅವ್ರು ಲೈಟ್ ಕರೆಕ್ಟಾಗಿ ಇಡಲೇಬೇಕು, ಕ್ಯಾಮ್ರಾ ಕರೆಕ್ಟಾಗಿ ಫ್ರೇಮ್ ಆಗಲೇಬೇಕು. ಆ್ಯಂಡ್ ನಮ್ಗೆ ಊಟ ತಿಂಡಿ ಕೊಡೋರು ಕರೆಕ್ಟಾಗಿ ಊಟ ತಿಂಡಿ ಕೊಡಬೇಕು, ಕರೆಕ್ಟ್ ಟೈಮಿಗೆ ಕಾಫಿ ಟೀ ಬರಬೇಕು, ಎವ್ರಿಥಿಂಗ್ ಇನ್ಕ್ಲೂಡ್ಸ್. ಆ್ಯಂಡ್ ಗಾಡಿ ನಮ್ಮನ್ನು ಪಿಕ್ ಮಾಡಿ ಡ್ರಾಪ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಲೊಕೇಶನಿಗೆ ಬಿಡಬೇಕು. ಎವ್ರಿಥಿಂಗ್ ಮ್ಯಾಟರ್ಸ್. ಎಷ್ಟು ಕ್ವಿಕ್ಕಾಗಿ ನಾವು ಒಂದು ಸೀನಿಂದ ಇನ್ನೊಂದು ಸೀನ್ ರೆಡಿ ಆಗ್ತೀವಿ, ಕಾಸ್ಟ್ಯೂಮ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಎವ್ರಿಥಿಂಗ್ ಮ್ಯಾಟರ್ಸ್. ಜನ ಅನ್ಕೊಂತಾರೆ ಏನು ಹೋಗ್ಬಿಟ್ಟು ಡೈಲಾಗ್ ಹೇಳಿ ಬರ್ತಾಳೆ ಕ್ಯಾಮ್ರಾ ಮುಂದೆ, ಎಷ್ಟು ಟೈಮ್ ಆಗುತ್ತೆ ಅಂತ. ಅಷ್ಟು ಟೈಮ್ ರೆಡಿ ಆಗೋಕ್ಕೂ ಎವ್ರಿ ಡೇ ನೀವು ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳಿ. ಎವ್ರಿ ಡೇ ಯು ಸ್ಪೆಂಡ್ 1 hour ಗೆಟ್ಟಿಂಗ್ ರೆಡಿ. ನಾನು ರಿಯಲ್ ಲೈಫಲ್ಲಿ ಮೇಕಪ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ಗೆ ಆ ಎಫರ್ಟ್ ಎವ್ರಿ ಡೇ ಎದ್ಬಿಟ್ಟು 5 ಗಂಟೆಗೆ ಸೆಟ್ಟಿಗೆ ಹೋಗೋದು, ಆ್ಯಂಡ್ ಎವ್ರಿ ಡೇ ಇಡ್ಲಿ ವಡೆ ತಿನ್ನೋದು ಅಭ್ಯಾಸ ಮಾಡಿಕೊಂಡು ಎವ್ರಿ ಡೇ ಕುತ್ಕೊಂಡು 1 hour ಯು ಸ್ಪೆಂಡ್. ಕಾಸ್ಟ್ಯೂಮ್ ನೋಡಿ, ಡೈಲಾಗ್ ನೋಡಿ, ಎಲ್ಲ ಮಲ್ಟಿ ಟಾಸ್ಕಿಂಗ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಈ ಫೀಲ್ಡಲ್ಲಿ ನನ್ನ ಪ್ರಕಾರ. ಇಲ್ಲಿ ಎಷ್ಟೆಲ್ಲ ಎಣಿಸಿದೆ, ಇಲ್ಲಿ ಡೈಲಾಗ್ ನೋಡ್ಕೊಳ್ಳೋದು, ಅಂಕಲ್ ಆ ಕಾಸ್ಟ್ಯೂಮ್ ಇದನ್ನ ಐರನ್ ಮಾಡಿ. ಯು ಶುಡ್ ಬಿ ವೆರಿ ಗುಡ್ ಎಟ್ ಮಲ್ಟಿ ಟಾಸ್ಕಿಂಗ್. ದ್ಯಾಟ್ಸ್ ವಾಟ್ ಐ ಫೀಲ್. ಆ್ಯಂಡ್ ಇಲ್ಲ ಅಂದರೆ ತುಂಬ ಕ್ವಿಕ್ ಇರಬೇಕು. ಆ್ಯಂಡ್ ಅಷ್ಟು ಎನರ್ಜಿ ನಾವು ಸೇವ್ ಮಾಡಿ ಬೇರೆ ಇಟ್ಕೋಬೇಕು ಥ್ರೂಔಟ್ ದ ಡೇ. ಆ್ಯಂಡ್ ಸೆಟ್ಟಲ್ಲಿ ಎಲ್ಲರೂ ಎನರ್ಜಿ ಇಟ್ಕೋಬೇಕು. ಆ್ಯಂಡ್ ಇಟ್ಸ್ ಪ್ರಾಪರ್ ಟೀಮ್ ವರ್ಕ್. ಹೌದೌದು, ಕಂಪ್ಲೀಟ್ ಟೀಮ್ ವರ್ಕ್. ಇಲ್ಲ ಅಂದರೆ ಆಗೋದಿಲ್ಲ. ಇದೇ ಥರ ಟೀಮ್ ವರ್ಕು ಐ ಗೆಸ್ ನೀವು ಅಪ್ಲೈ ಮಾಡಿದ್ದು ಕೂಡ ಇನ್ ಯೋರ್ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅಂದರೆ ಯು ವರ್ ಅ ಪರ್ಸನ್ ಹೂ ಲವ್ಸ್ ಡ್ಯಾನ್ಸ್, ಆರ್ ಈ ಒಂದು ಆಪರ್ಚುನಿಟಿ ಸಿಕ್ಕಾಗ ಯು ವಾಂಟೆಡ್ ಟು ಯೂಸ್ ಇಟ್ ವೆಲ್. ಇದು ಬೇಸಿಕ್ಲಿ ನಾನ್ ಡ್ಯಾನ್ಸರ್ ಶೋ ಅಂತ ಕರೆದ್ರು. ನಾನು ಅದೇ ಅನ್ಕೊಂಡು ನನ್ನ ಯಾಕೆ DKD ಕರೀತೆ. ನಂಗೆ ಫಸ್ಟ್ ಕಾಲ್ ಮಾಡಿದ್ರು, DKDಗೆ ಈ ಥರ ನಡೀತಿದ್ಯಮ್ಮ, ಸೊ ವಿ ವಾಂಟ್ ಯು ಆನ್ ದ ಶೋ. ಸರ್ ನಂಗೆ ಡ್ಯಾನ್ಸೇ ಬರಲ್ಲ ಸರ್, ನನ್ನ ಕರಿತಾ ಇದ್ದೀರಾ? ಅದೇ ನಮಗೆ ಬೇಕಿರೋದು, ಇದು ನಾನ್ ಡ್ಯಾನ್ಸರ್ ಶೋ ಅಂದು. ಓ ಸರಿ ಅಂತ ನಾನು ಫುಲ್ ಓಕೆ, ನಾನ್ ಡ್ಯಾನ್ಸರ್ ಶೋ ಯಾರು ಬಂದಿರ್ತಾರೆ ಏನು ಗೊತ್ತಿಲ್ಲ ನನಗೆ, ಶೋಗೆ ಹೋಗೋವರೆಗೂ ಯಾರ್ಯಾರು ಕಂಟೆಸ್ಟೆಂಟ್ ಇದ್ರು ಅಂತ. ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಸ್ವಲ್ಪ ಲೈಕ್ ಫ್ಯೂ ಮಂತ್ಸ್ ಹ್ಯಾವ್ ಗಾನ್ ಟು ಡ್ಯಾನ್ಸ್ ಕ್ಲಾಸ್ and I've learned, like so basic ಒಂದು ಟಚ್ ಇತ್ತು ನನಗೆ. ಆ್ಯಂಡ್ ಈ ಇಂಡಸ್ಟ್ರಿಲಿ ಇದ್ರೆ ನಿಮಗೆ ಡ್ಯಾನ್ಸ್ ಒಂದು ಟಚ್ ಇದ್ದೇ ಇರುತ್ತೆ. ಯಾವುದೋ ಒಂದು ಶೋಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೀರಾ, ಯಾವುದೋ ಈವೆಂಟಲ್ಲಿ ಪರ್ಫಾರ್ಮ್ ಮಾಡ್ತಿರ್ತೀರಾ, ಅವಾರ್ಡ್ ಶೋಲ್ಲೇ ಪರ್ಫಾರ್ಮ್ ಮಾಡ್ತಿರ್ತೀರಾ. ಸೊ ಒಂದು ಡ್ಯಾನ್ಸ್ದು ಬೇಸಿಕ್ ಐಡಿಯಾ ಅಂತೂ ನಮ್ಗೆ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಕಂಪ್ಲೀಟ್ ನಮಗೆ ಡ್ಯಾನ್ಸೇ ಗೊತ್ತಿಲ್ಲ, ಇದೇ ಫಸ್ಟ್ ಸ್ಟೆಪ್ ಹಾಕ್ತೀನಿ ಅನ್ನೋ ಥರ ಯಾರೂ ಬಂದಿಲ್ಲ ಅಲ್ಲಿ ಆರ್ಟಿಸ್ಟ್ಗಳು. ಅದರ್ ದೆನ್ ದಟ್ ಲೈಕ್ ಆರ್ಯವರ್ಧನ್ ಗುರುಜಿ ಎಲ್ಲ ಪಾಪ ಅವ್ರಿಗೆ ಡ್ಯಾನ್ಸೇ ಗೊತ್ತಿಲ್ಲ, ಅವ್ರು ಪ್ರಾಪರ್ ನಾನ್ ಡ್ಯಾನ್ಸರ್ ಆಗಿ ಬಂದಿದ್ದು. ಎಕ್ಸಾಂಪಲ್ ಮಿಮಿಕ್ರಿ ಗೋಪಿ ಸರ್ ಆಗಲಿ ಅವ್ರಿಗೆಲ್ಲ. ಸೊ ಒಂದು ಟಚ್ ಇತ್ತು. ಆ್ಯಂಡ್ ಅವ್ರು ಕೇಳಿ, ಸರ್ ನಾನು DKD ಅಂದರೆ ಹೆಂಗೆ, ನಾವು ಅಂದ್ಕೊಂಡಿರ್ತೀವಲ್ಲ ನೋಡಿರೋ ಪ್ರಕಾರ, ಓ ಅಲ್ಲಿಂದ ಎಗಿರ್ತಾರೆ, ಇಲ್ಲಿಂದ ಎಗಿರ್ತಾರೆ, ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾರೆ, ನಮ್ಗವೆಲ್ಲ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಹೋದೆ, ಬಟ್ ಇಟ್ ವಾಸ್ ವೆರಿ ಹೆಕ್ಟಿಕ್. ಸಿಕ್ಕಾಪಟ್ಟೆ ಕಷ್ಟಪಡಬೇಕು.
ಓ ಮೈ ಗಾಡ್, ನಾನು ತುಂಬಾ ಏನ್ ಆರಾಮು 2 ದಿನ ಪ್ರಾಕ್ಟೀಸ್ಗೆ ಹೋಗ್ಬೇಕು ಮ್ಯಾಮ್, 1 ದಿನ ರಿಹರ್ಸಲ್ 1 ದಿನ ಶೂಟ್ ಅಂತ ಹೇಳಿದ್ರು. ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ ಕಂಪ್ಲೀಟ್ 5 ದಿನಾನೂ ಹೋಗ್ಬೇಕು, ಬೆಳಗ್ಗೆಯಿಂದ ಮಿಡ್ ನೈಟು, ಬೇಕಾದ್ರೆ ಬೆಳಗಿನ ಜಾವ ತನಕನೂ ಪ್ರಾಕ್ಟೀಸ್ ಮಾಡಿಸ್ತಾರೆ, ಹೋಗ್ಬೇಕು ಅಂತ. ವೆರಿ ವೆರಿ ಹೆಕ್ಟಿಕ್. ಅದ್ರ ಜೊತೆ ನಾನು ಈ ಶೂಟಿಂಗು ಮ್ಯಾನೇಜ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಮಾಡಿದ್ದು ವೆರಿ ಹೆಕ್ಟಿಕ್, ಬಟ್ ಆಲ್ಸೋ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇದು ಕಲ್ತಿದ್ದಾಗಲಿ. ಆ್ಯಂಡ್ ಏನಂತಾರೆ, ಈ ಥರನೂ ನಾನು ಡ್ಯಾನ್ಸ್ ಮಾಡ್ಬೋದಾ ಅಂತ ನನಗೆ ಅನ್ನಿಸ್ಬೇಕು. ಆ್ಯಂಡ್ ನನ್ನ ಮೋಸ್ಟ್ ಚಾಲೆಂಜಿಂಗ್ ಪೊಸಿಷನ್ಸಲ್ಲಿ ಇಷ್ಟು ಚಾಲೆಂಜಸ್ ಕೊಟ್ಬಿಟ್ಟು ನಾನು ಮಾಡೋಕ್ಕಾಗ್ಬೋದು ಅಂತ ನನ್ನ ಟೆಸ್ಟ್ ಮಾಡ್ಕೊಂಡಾಗಿತ್ತು. ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಹೆಕ್ಟಿಕ್. ಎರಡೂ ಒಂಥರ ಅದು ಬಂದರೆ ಇದನ್ನು ಸ್ವೀಕರಿಸಲೇಬೇಕು ಅನ್ನೋ ಹಾಗೆ. ಇಫ್ ಯು ವಾಂಟ್ ಗುಡ್ ಎಕ್ಸ್ಪೀರಿಯನ್ಸ್, ಈ ಒಂದು ಕಷ್ಟ ಅದನ್ನೆಲ್ಲ ಬೇರ್ ಮಾಡಲೇಬೇಕು. ಅಂದರೆ ತುಂಬ ಮೆಮೊರೇಬಲ್ ಆರ್ ಆ ಒಂದು ಕರ್ನಾಟಕ ಡ್ಯಾನ್ಸ್ ಜರ್ನಿಲಿ ದಿಸ್ ವಾಸ್, ನನಗೆ ಇದನ್ನು ಹೈಲೈಟ್ ಆಗಿ ಇಟ್ಕೋತೀನಿ ನಾನು ಅಂತ ಹೇಳೋದಿದ್ರೆ ಯಾವುದದು? ಶಿವಣ್ಣ. Seriously, spending 6 months, like working 6 months with Shivanna, being so close with Shivanna on the sets. ಅಷ್ಟು ಹತ್ರದಿಂದ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಶಿವಣ್ಣನ ಜೊತೆ. ಆ್ಯಂಡ್ ಆ ಶೋ ಇಷ್ಟು ಚೆನ್ನಾಗಿ ಹೋಯಿತು. ಆ್ಯಂಡ್ ಆಲ್ ದ ಜಡ್ಜಸ್, ವಿಜಯ ರಾಘವೇಂದ್ರ ಸರ್, ಚಿನ್ನಿ ಮಾಸ್ಟರ್, ರಕ್ಷಿತಾ ಮ್ಯಾಮ್, ಶಿವಣ್ಣ, ಲೈಕ್ ಶಿವಣ್ಣ ಇಸ್ ಬೇಸಿಕ್ಲಿ ದಿ ಹೈಲೈಟ್ ಆಫ್ ಡಿಕೆಡ್. ಯಾರನ್ನು ಕೇಳಿದ್ರು ಅದೇ ಹೇಳ್ತಾರೆ ಅನ್ಸುತ್ತೆ. ಆ್ಯಂಡ್ ಅವರಷ್ಟು ಸಿಂಪಲ್ ಆ್ಯಂಡ್ ಗ್ರೌಂಡೆಡ್ ಸೆಲೆಬ್ರಿಟಿ ಐ ಆಮ್ ನಾಟ್ ಸೀನ್. ಅಷ್ಟು ಪಾಪ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರೂ. ಅವರು ಅಷ್ಟೇ ಅಲ್ಲದೆ ಈವನ್ ಗೀತಾ ಮ್ಯಾಮ್, ಶಿ ಈಸ್ ವೆರಿ ಸ್ವೀಟ್. ಆ್ಯಂಡ್ ಪ್ರತಿ ಒಂದು ಸತಿನೂ ಸೆಟ್ಟಿಗೆ ಬರ್ತಾ ಶಿ ಗೆಟ್ಸ್ ಎಲ್ರಿಗೂ ಒಂದು ಡೆಸರ್ಟ್ ಶಾಪೇ ಬರೋದನ್ಸುತ್ತೆ ಅವ್ರ ಮನೆಯಿಂದ. ಅಷ್ಟು ತಂದು ನಾಟ್ ಜಸ್ಟ್ ಆರ್ಟಿಸ್ಟ್, ಪ್ರತಿ ಒಬ್ಬರು ಸೆಟ್ಟಲ್ಲಿ ವರ್ಕ್ ಮಾಡೋರಿಗೆ ಕೊಡ್ತಿದ್ರು. 4 ಬಾಕ್ಸ್, ಇಷ್ಟು ದೊಡ್ಡ ಬಾಕ್ಸಲ್ಲಿ ಡೆಸರ್ಟ್ಸ್ ತಂದು ಕೊಡೋರು. ಬಟ್ ಶಿವಣ್ಣ ಇಸ್ ದ ಹೈಲೈಟ್ ಆಫ್ ಡಿಕೆಡಿ. ಆ್ಯಂಡ್ ನಂಗೆ ಫಸ್ಟ್ ಡಿಕೆಡಿ ಒಪ್ಕೋಬೇಕಾದ್ರೆ ಶಿವಣ್ಣ ಅಂತ ಅನ್ಕೊಂಡೆ. ಶಿವಣ್ಣನ ಮುಂದೆ ಡ್ಯಾನ್ಸ್ ಮಾಡ್ಬೋದು ಅಂತೆಲ್ಲ ಅನ್ಕೊಂಡು ಒಪ್ಕೊಂಡಿದ್ದಿದೆ. ಬಟ್ ಸೀರಿಯಸ್ಲಿ ತುಂಬಾ ಹಂಬಲ್ ಮನುಷ್ಯ ಆ್ಯಂಡ್ ವೆರಿ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ನನಗೆ ಸೆಮಿಫಿನಾಲೆ ಪರ್ಫಾರ್ಮೆನ್ಸ್ ಆಲ್ಸೋ ಲೈಕ್ ವೆರಿ ಮೆಮೊರೇಬಲ್ ಪರ್ಫಾರ್ಮೆನ್ಸ್. ನನಗೆ ಇದು ಎರಡು ನನಗೆ ತುಂಬ ಮೆಮೊರೇಬಲ್ ಅಂದರೆ. ಆ್ಯಂಡ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇತ್ತು, ಸೊ ಯು ಹ್ಯಾಡ್ ಟು ಡೂ ಇಟ್ ನೋ ಮ್ಯಾಟರ್ ವಾಟ್. ಆ್ಯಂಡ್ ಇದೆಲ್ಲದ್ರ ಮಧ್ಯ ನೀವು ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಕೂಡ ಹೇಳಿದ್ರಿ, ಯು ಗಾಟ್ ಮ್ಯಾರಿಡ್ ರೀಸೆಂಟ್ಲಿ. ಆ್ಯಂಡ್ ಹೌ ಇಸ್ ದ್ಯಾಟ್ ಲೈಫ್? ಆ್ಯಂಡ್ ನಿಮ್ಮ ಹಸ್ಬೆಂಡ್ ಜಯಂತ್ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. 3 months ಆಯಿತು ನನ್ನ ಮದುವೆ ಆಗಿ. February 9th ನನ್ನ ಮದುವೆ ಆಗಿತ್ತು. ಗೋಯಿಂಗ್ ಪ್ರಿಟಿ ವೆಲ್. ಪಾಪ ಸಿಕ್ದವರೆಲ್ಲ ಕೇಳ್ತಾರೆ ಹೆಂಗಿದೆ ಮದುವೆ ಜೀವನ, ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ವ, ಜಸ್ಟ್ ದಿ ಯೂಶುವಲ್ ಲೈಫ್. ಬಟ್ ಗೋಯಿಂಗ್ ಪ್ರಿಟಿ ವೆಲ್, ಚೆನ್ನಾಗಿ ಹೋಗ್ತಾರೆ. ಅವರು ವಾಟ್ ಈಸ್ ಹಿ ಡೂಯಿಂಗ್? ಆ್ಯಂಡ್ ಬಿಕಾಸ್ ತುಂಬ ಜನಕ್ಕೆ ನಿಮ್ಮ ಫ್ಯಾನ್ಸ್, ಯೂಟ್ಯೂಬ್ ಫ್ಯಾನ್ಸ್ಗೆ ಎಸ್ಪೆಷಲಿ ಅವ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ತುಂಬ ಲವ್, ನನಗಿಂತ ಜಾಸ್ತಿ ಜಯಂತ್ ಅವ್ರ ಮೇಲೆ ಜಾಸ್ತಿ ಲವ್ ಇದೆ. ಜಯಂತ್ ಅಣ್ಣ ಫ್ಯಾನ್ಸ್ ಕ್ಲಬ್ ಎಲ್ಲ ಅಂತ ಕಮೆಂಟ್ ಮಾಡ್ತಾರೆ. ನಾನು ಗುರು 3 ತಿಂಗಳಿಗೆ ಏನು ಈ ರೇಂಜಿಗೆ ಲವ್ ಅಂತ. ಬಟ್ ಅವರು ಸಾಫ್ಟ್ವೇರ್ ಇಂಜಿನಿಯರು, ನಾವಿಬ್ರು ಸೇಮ್ ಏಜ್. ಆ್ಯಂಡ್ ಪ್ರಿಟಿ ಸಾಫ್ಟ್ವೇರ್ ಇಂಜಿನಿಯರ್ ಇಸ್ ವೆರಿ ಸಾಫ್ಟ್ ಪರ್ಸನ್. ತುಂಬ ಓವರ್ ಸಾಫ್ಟು, ತುಂಬ ಲೇಡ್ ಬ್ಯಾಕ್ ಮನುಷ್ಯ, ಜಾಸ್ತಿ ಲೈಕ್ ನಂತರ ಮಾತಾಡಲ್ಲ. ನೆಕ್ಸ್ಟ್ ಲೆವೆಲ್ ಆಪೋಸಿಟ್ ಪೋಲ್ಸು. ನಾನು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆ್ಯಂಡ್ ಟಾಕಿಟಿವ್. ಅವರು ತುಂಬಾನೇ ಶಾಂತ ರೀತಿಲಿ ಯಾವಾಗಲೂ ಸರಿ ಓಕೆ ಪುಟ್ಟ, ಸರಿ ಪುಟ್ಟ, ಏನಿಲ್ಲ ಓಕೆ ಅಷ್ಟೇ ಮಾತಾಡೋದು, ಜಾಸ್ತಿ ಮಾತಾಡೋದು. ಆ್ಯಂಡ್ ಕ್ಯಾಮ್ರಾ ಶೈ, ಅವ್ರಿಗೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ. ಆ್ಯಂಡ್ ಜಾಸ್ತಿ ಜನ ಇದ್ರೆ ಅವ್ರಿಗೆ ತುಂಬ ಆಕ್ವರ್ಡ್ ಆಗ್ಬಿಡುತ್ತೆ, ಏನು ಮಾತಾಡೋದಂತ ಗೊತ್ತಿಲ್ಲ. ನಾನು ಒಂಥರ ಎಲ್ಲಿದ್ರು ಮಿಂಗಲ್ ಆಗ್ಬಿಡ್ತೀನಿ, ಫ್ರೆಂಡ್ಸ್ ಆಗ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ತೀನಿ. He cannot make conversations like that. He's like, okay, ನಾನು ಮಾತಾಡಿಸ್ಬೇಕಾ, ಏನು ಮಾತಾಡಿಸಿ, ಟೆನ್ಷನ್ ಶುರು ಆಗ್ಬಿಡುತ್ತೆ ಅವ್ರಿಗೆ. ಸೊ ತುಂಬ ಆಪೋಸಿಟ್ ಪೋಲ್ಸು. ಬಟ್ ಹಂಗಿದ್ರೇ ಸೆಟ್ ಆಗುತ್ತೆ ಅಂತ ಮದುವೆ ಆಗ್ಬಿಟ್ಟೆ. ಅಂಡ್ ಸೆಟ್ ಆಗಿದೆ. ಐ ವಿಶ್ ಯು ಗೈಸ್ ಅ ವೆರಿ ಲಾಂಗ್ ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಇವಾಗ ನೌ ಇಸ್ ದಿಸ್ ಇಸ್ ಯುವರ್ ಲೈಫ್. ಯು ಆರ್ ಅನ್ ಆರ್ಟಿಸ್ಟ್ ಆ್ಯಂಡ್ ಕರ್ನಾಟಕ ಡ್ಯಾನ್ಸ್ ಶೋ ಮಾಡಿದ್ದಿರ್ಬೋದು, ಸೀರಿಯಲ್ಸ್ ಮಾಡ್ತಿರೋದಿರ್ಬೋದು, ಆ್ಯಂಡ್ ಒಂದು ಕಡೆ ಪರ್ಸ್ನಲ್ ಲೈಫ್ ನಡೀತಾ ಇದೆ. ಇಫ್ ಯು ಗೋ ಬ್ಯಾಕ್ ನಾವು, ನೀವು ಚಿತ್ರದುರ್ಗದ ಹುಡುಗಿ, ಆ ಒಂದು ಐತಿಹಾಸಿಕ
ಕೋಟೆ ನಾಡಿನ ಬಗ್ಗೆ ಸ್ವಲ್ಪ ಹೇಳಿ. ಆಕ್ಚುಲಿ ನಾನು ಬಾರ್ನ್ ಅಂಡ್ ಬ್ರಾಟ್ ಅಪ್ ಬೆಂಗಳೂರೇ. ನಮ್ಮ ಅಪ್ಪಂದು ಚಿತ್ರದುರ್ಗ ಹತ್ರ ಅವರು, ಅಮ್ಮಂದು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ಅಂತ ಅವರು. ಸೊ ಯೂಶಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಊರ್ಗ್ ಹೋಗೋದು, ಹೊಳಲ್ಕೆರೆ ಶಿವಪುರ ಅಪ್ಪನೂರು. ಸೊ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಅಥವಾ ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗ್ತೇವೆ ಕಂಪಲ್ಸರಿ. ಅದು ಬಿಟ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಆ್ಯಂಡ್ ನಾನು ಬೆಂಗಳೂರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು. ಜಸ್ಟ್ ರಜಾ ಇದ್ದಾಗ 1 ತಿಂಗಳು ಹೋಗಿ ಬಂದು ಮಾಡಿ ನನ್ನ ಕಸಿನ್ಸ್ ಜೊತೆ ಎಲ್ಲ ಮೀಟ್ ಆಗೋದು. ಫಂಕ್ಷನ್ಸ್ ಇದ್ರೆ ದೀಪಾವಳಿ ಕಂಪಲ್ಸರಿ ಅಪ್ಪನ ಮನೇಲಿ ಹೋಗ್ತಿದ್ದೆ. ಅದು ಬಿಟ್ರೆ ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ರೆ ಈ ತರ. ಸೊ ಅದೊಂದು ಬಾಂಡಿಂಗು. ಅಲ್ಲಿ ನನ್ನ ರಿಲೇಟಿವ್ಸ್ ಇದ್ದಾರೆ, ನನ್ನ ಕಸಿನ್ಸ್ ಇದ್ದಾರೆ. ಆ್ಯಂಡ್ ಥ್ರೂ ಔಟ್ ಶಿವಮೊಗ್ಗ, ದಾವಣಗೆರೆ ನನ್ನ ಕಸಿನ್ಸ್ ರಿಲೇಟಿವ್ಸ್ ತುಂಬ ಜನ ಇದ್ದಾರೆ. ಸೊ ಹೋಗಿ ಬಂದು ಮಾಡೋದಿದೆ. ಅದು ಬಿಟ್ರೆ ಬೆಂಗಳೂರೇ. ಎಸ್. ಸೊ ಇಲ್ಲೇ ಮೇಜರ್ ಚೈಲ್ಡ್ಹುಡ್, ಮೇಜರ್ ಆಲ್ ಚೈಲ್ಡ್ಹುಡ್. ನಂಗೆ ಆ್ಯಕ್ಚುಲಿ ಬೆಂಗಳೂರು ಜಾಸ್ತಿ ಇಷ್ಟ. ಹೇಳಿದ್ರೆ ಬೈಕೋಬಿಡ್ತಾರೆ ಅಂತ ಹೇಳಲ್ಲ ಅಷ್ಟೇ. ಇಲ್ಲ, ನಾವ್ ಎಲ್ಲಿ ಬೆಳೆದಿರ್ತೀವಿ ಆಬ್ವಿಯಸ್ಲಿ ನಮ್ಗೆ ಆ ಊರು ಇಷ್ಟ ಆಗೇ ಆಗುತ್ತೆ, ನೋ ಮ್ಯಾಟರ್ ವಾಟ್. ಚೈಲ್ಡ್ಹುಡ್ ಹೇಗಿತ್ತು? ಲೈಕ್ ನಿಮ್ಮ ಸಿಬ್ಲಿಂಗ್ಸ್ ಅಣ್ಣ ಇದ್ದಾರೆ. ಓಕೆ. ಸೊ ಹೌ ವಾಸ್ ಯುವರ್ ಚೈಲ್ಡ್ಹುಡ್? ಅಂದರೆ ಪ್ರೈಮರಿ ಸ್ಕೂಲ್ವರೆಗೂ ಹೌ ವಾಸ್ ಮೇಘನಾ? ಸ್ಕೂಲಲ್ಲಿ ಇರಬಹುದು ಅಥವಾ ಇನ್ ಆ್ಯಂಡ್ ಅರೌಂಡ್ ಯುವರ್ ಹೌಸ್? ಮೇಘನಾ ಯಾವಾಗಲೂ ನಾಟಿ. ಚಿಕ್ಕ ವಯಸ್ಸಲ್ಲೂ ತುಂಬ ಮಾತಾಡ್ತಿದ್ದೆ. ಬಟ್ ಈಗಿನ ಜನ್ರೇಷನ್ ಮಕ್ಳು ನೋಡಿದ್ರೆ ನಾನು ತುಂಬ ಕಮ್ಮಿ ಮಾತಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಈಗಿನ ಜನ್ರೇಷನ್ ತಿಂದಾಕ್ ಬಿಡ್ತಾರೆ, ಆ ರೇಂಜಿಗೆ ಮಾತಾಡ್ತಾರೆ, ಎಷ್ಟು ಶಾರ್ಪ್ ಇರ್ತಾರೆ ಅವರು. ಬಟ್ ನಾನು ಅಷ್ಟು ಮಾತಾಡ್ತಿರ್ಲಿಲ್ಲ, ಬಟ್ ನಾಟಿ ಇದ್ದೆ. ಸ್ಕೂಲಲ್ಲಿ ನಾನು ಓದಿದ್ದು ಆಲ್ ಗರ್ಲ್ಸ್ ಸ್ಕೂಲ್. ಸೊ ಇನ್ನೂ ತರಲೆ ಒಂದು ಸ್ವಲ್ಪ ಜಾಸ್ತಿ. ಅಂದರೆ ಥ್ರೂ ಲೈಕ್ ಫಸ್ಟ್ ಸ್ಟ್ಯಾಂಡಿಂದ 10th? ಹೌದು. ನಾನು UKG ಇಂದ 10th ವರೆಗೂ ಆಲ್ ಗರ್ಲ್ಸ್ ಸ್ಕೂಲ್, ಕಾರ್ಮಲ್ ಕಾನ್ವೆಂಟ್, ಜಯನಗರ, ಅಲ್ಲೇ ಓದಿದ್ದು. ಸೊ ಆಲ್ ಗರ್ಲ್ಸ್ ಸ್ಕೂಲ್ ಒಂಥರ ಕ್ರಿಶ್ಚಿಯನ್ ಸ್ಕೂಲ್, ಕಾನ್ವೆಂಟ್ ಆಗಿದ್ರಿಂದ ತುಂಬಾನೇ ಸ್ಟ್ರಿಕ್ಟ್ ಇದ್ರು. ಸೊ ನಾನು ಅದೇ ಫುಲ್ಲು ಸ್ವಲ್ಪ ಆ ಭಯ ಅಂತೂ ಇತ್ತು ಸ್ಕೂಲಲ್ಲಿ. ಪ್ರಿನ್ಸಿಪಲ್ಲು ಭಯ, ಅದೆಲ್ಲ ಭಯ ಅಂತೂ ಇತ್ತು. ಆ್ಯಂಡ್ ಮನೇಲಿ ನಮ್ಮಮ್ಮ ಬಂದರೆ ಮೀಟಿಂಗ್ಗೆ, ಈಗೆಲ್ಲ ಪೇರೆಂಟ್ಸ್ ಹೇಳ್ತಾರಲ್ಲ ಮಕ್ಳಿಗೆ ಹೊಡಿಬೇಡಿ ಅಂತ, ನಮ್ಮ ಹೊಡಿರಿ ಅಂತ ಹೇಳ್ಬರೋರು ನಮ್ಮಮ್ಮ ಟೀಚರ್ಸ್ಗೆ. ಅವಳೇನಾದ್ರು ಜಾಸ್ತಿ ಮಾತಾಡಿದ್ರೆ ಪರವಾಗಿಲ್ಲ, ನನಗೇನಿಲ್ಲ, ಒಂದು ಕೊಡಿ ಅಂತ ಹೇಳ್ಬರೋರು ನಮ್ಮಮ್ಮ. ಟೆನ್ಷನ್ ಇಲ್ಲ ನಮಗೆ, ಪರವಾಗಿ, ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಹೊಡಿರಿ, ನೀವು ಎಷ್ಟು ಬೇಕೋ ಅಷ್ಟು ಹೊಡಿರಿ ಅಂತೆಲ್ಲ ಹೇಳ್ಬೇಡ. ಸೊ ಬಟ್ ನನಗೆ ಆ ಭಯ ಅಂತೂ ಇತ್ತು. ನಮ್ಮ ಅಮ್ಮನ ಕಂಡ್ರೆ ಭಯ, ಹೆವಿ ಭಯ. ನಮ್ಮ ಅಮ್ಮನ ಕಂಡ್ರೆ, ನಮ್ಮ ಅಮ್ಮ ಕಂಡುಬಿಟ್ರೆ ಸಾಕು, ನಾನು ಫುಲ್ ಅಳಕ್ಕೆ ಶುರು ಮಾಡ್ಬಿಡ್ತೀನಿ ಅಮ್ಮ ಅಂತ. ಬಟ್ ಸ್ಕೂಲ್ ವಾಸ್ ವೆರಿ ನೈಸ್, ವೆರಿ ಲಿಮಿಟೆಡ್ ಫ್ರೆಂಡ್ಸ್ ಇದ್ರು. ಒಂದು ಸ್ವಲ್ಪ ರೌಡಿ ಥರ ಆಡ್ತಿದೆ ಅಂತ ಹೇಳ್ತಾರೆ. ಇವಳಿಗೆ ಯಾರೋ, ನನ್ನ ಫ್ರೆಂಡ್ಗೆ ಯಾರೋ ಬೈದ್ರೆ ನಾನು ಹೋಗ್ತಿದ್ದೆ ಜಗಳ ಆಡಕ್ಕೆ, ಯಾಕೆ ಬೈದೆ ಅವಳಿಗೆ ಅಂತ. ಸೊ ಆ ಥರ ಸ್ವಲ್ಪ ರೌಡಿ ನೇಚರ್ ಬಂದ್ಬಿಟ್ಟಿತ್ತು ನಂಗೆ ಆಗ್ಲೇ. ತುಂಬ ಡಿಫೆಂಡ್ ಮಾಡ್ಕೊತಿದ್ದೆ ನನ್ನ ಫ್ರೆಂಡ್ಸ್ನ, ಅವ್ರಿಗೆ ಯಾಕೆ ಬೈದೆ, ಇವ್ರಿಗೆ ಯಾಕೆ ಬೈದೆ ಅಂತೆಲ್ಲ. ಬಟ್ ಸ್ಕೂಲ್ ವಾಸ್ ವೆರಿ ನೈಸ್. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಅಷ್ಟೇ ಸಪೋರ್ಟ್ ಮಾಡೋರು, ಸ್ಪೋರ್ಟ್ಸಿಗೆಲ್ಲ ತುಂಬ ಸಪೋರ್ಟ್ ಮಾಡೋರು. ಬಟ್ ನಾನು ತುಂಬ ಸ್ಪೋರ್ಟ್ಸಿಂದ ದೂರ. ನನಗೆ ಬಾಲ್ ನೋಡಿದ್ರೆ ಭಯ ಆಗೋದು, ಎಲ್ಲಿ ತಲೆ ಕೊಡ್ಬಿಡ್ತಾರೆ ಅಂತ. ಬಟ್ ಡಾನ್ಸು, ನಂಗೆ ಡಾನ್ಸ್ ಸಖತ್ ಇಷ್ಟ ಆಯ್ತು. ಸೊ ಡಾನ್ಸು, ಡ್ರಾಮಾ ಮಾಡ್ಕೊಂಡಿದ್ದೆ. ಅವಾಗಲೇ ಇತ್ತು ಆಕ್ಟಿಂಗ್ ಎಲ್ಲ? ಆಕ್ಟಿಂಗ್ ಮೋರ್ ಲೈಕ್ ವೆನ್ ಐ ಕೇಮ್ ಟು ಹೈಸ್ಕೂಲ್ ನಂಗೆ ಜಾಸ್ತಿ ಆಗಿತ್ತು. ಬಟ್ ಅದೇ ಸೀರಿಯಲ್ಸ್ ಅಲ್ಲಿ ಮಾಡ್ತಿದ್ದಾಗಿತ್ತು. ಬಟ್ ಸ್ಕೂಲಲ್ಲಿ ಡ್ರಾಮಾಸ್ ಎಲ್ಲ ನಾನು ಜಾಯ್ನ್ ಆಗಿದೆ ಹೈಸ್ಕೂಲಲ್ಲಿ. ಆ್ಯಂಡ್ PUC ಡಿಗ್ರಿ ಎಲ್ಲ ಮಾಡಬೇಕಾದ್ರೆ ಈಗ ಒಂದು ಕಡೆ ಇರುತ್ತೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಎಲ್ಲ, ಬಟ್ ಪ್ರೊಫೆಷನ್ ಅಂತ ಏನೋ ಬೇರೆ ತೊಗೋಬೇಕಂತ ಯೋಚನೆ ಮಾಡ್ತಿರ್ತಾರೆ ಎಲ್ಲರೂ. ಇದು ಹೋದ್ಮೇಲೆ ಆ ಒಂದು ಕೆಲಸ ಸಿಗುತ್ತೆ ಅಂತ. ಆ PUC ಮೈಂಡ್ಸೆಟ್ಟಲ್ಲಿ ಆ್ಯಕ್ಚುಯಲ್ ಕೆಲಸ ಏನಿತ್ತು? ನಾನು 10th ಆದ್ಮೇಲೆ ನಮ್ಮ ಅಮ್ಮಂಗೆ ಹೇಳಿದ್ದು, ನಾನು ಜರ್ನಲಿಸಮ್ ಮಾಡೋಣ. ತುಂಬ ಕ್ಲಿಯರ್ ಆಗಿದೆ, ನಾನು ಜರ್ನಲಿಸಮ್ ಓದಬೇಕು, ಸೈಕಾಲಜಿ ಓದಬೇಕು, ನಾನು ಜರ್ನಲಿಸ್ಟ್ ಆಗ್ತೀನಮ್ಮ ಅಂತ. ನಮ್ಮ ಮನೇಲಿ ಕೊಡ್ಸಿಲ್ಲ, ಅದೆಲ್ಲ ಓದಬಾರ್ದು, ಸೈನ್ಸ್ ತಗೋ, ನಾನು ಆರ್ಟ್ಸ್ ತಗೋತೀನಿ ಅಂತ. ಸೈನ್ಸ್ ತಗೋ PCMB ಹಾಕಿದ್ರು ನಮ್ಮಮ್ಮ. ನಂಗೆ ಇಷ್ಟನೇ ಇಲ್ಲ. ನಮ್ಮ ಅಮ್ಮಂಗೆ ಏನು, ನನ್ನ ಮಗಳು ಡಾಕ್ಟ್ರು, ಇಂಜಿನಿಯರ್ ಆಗ್ತಾಳೆ ಅಂತ. ನನ್ಗೆ ಗೊತ್ತು, ಐ ಆಮ್ ಪಾಪ್ಯುಲರ್ ಸ್ಟೂಡೆಂಟ್, ಅದೆಲ್ಲ ಆಗಲ್ಲ. ನಾನು 10th ಅಲ್ಲಿ 80% ಬಂತಲ್ಲ, ಆರ್ಟ್ಸ್ ತಗೊಳಕ್ ಬಿಡ್ತಿಲ್ಲ ನಮ್ಮ ಮನೇಲಿ. ಪರ್ಸೆಂಟೇಜ್ ಚೆನ್ನಾಗಿದೆ, ಸೈನ್ಸ್ ತಗೋ ಅಂತ. ಇಂಟ್ರೆಸ್ಟ್ ಇಲ್ಲದೆ ಕಳ್ಸಿದ್ ನನ್ನನ್ನು. ಏನೋ ಕಷ್ಟಪಟ್ಟು ಓದ್ದೆ. ನಾನು PUCಲಿ ನನಗೆ ಮಾಡ್ಲಿಂಗ್ ಹುಚ್ಚು ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಮಾಡೆಲ್ ಆಗ್ಬೇಕು ನಾನು ಆ ಥರ ಕವರ್ ಶೂಟ್ ಮಾಡಬೇಕು, ಜ್ಯುವೆಲ್ರಿ ಬ್ರ್ಯಾಂಡ್ಸ್ಗೆಲ್ಲ ನಾನು ಬ್ರ್ಯಾಂಡ್ ಅಂಬಾಸಡರ್ ಆಗಬೇಕು, ಈ ಥರ ನನಗೆ ಫುಲ್ಲು ನಾನು ಮಾಡೆಲ್ ಆಗ್ತೀನಿ ಅಂತ. ಅದೊಂದು ಸ್ವಲ್ಪ ಹುಚ್ಚಿತ್ತು ನನಗೆ PUC ವರ್ಗೂ. ಆಮೇಲೆ ಬೇಡ, ಸೀರಿಯಲ್ ಮಾಡ್ತೀನಿ, ಆಮೇಲೆ ಸೀರಿಯಲ್ ಇಲ್ಲ ಮೂವಿ ಮಾಡ್ತೀನಿ, ಹಿಂಗೆಲ್ಲ ಶುರುವಾಗ್ಬಿಟ್ಟಿತ್ತು. ಇಟ್ಸ್ ವೆರಿ ಫಿಕಲ್ ಮೈಂಡೆಡ್ ಅವಾಗ. ಬಟ್ ಗ್ಲಾಮರ್ ಇಂಡಸ್ಟ್ರಿಗೆ ಬರ್ಬೇಕಂತಾನೆ ಇತ್ತನ್ಸುತ್ತೆ. ಸೊ ಜಸ್ಟ್ ಕೇಮ್. ಆ್ಯಂಡ್ ಆಲ್ಸೋ ಸಿನಿಮಾ ಟಚ್ ಹೇಗಿದೆ? ನೀವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಸಿನಿಮಾ ಮಾಡಿದ್ರಿ ಅಂತ ಹೇಳಿದ್ರಿ. ಇವಾಗ ಸಿನಿಮಾಗೆ ಆಡಿಷನ್ಸ್ ಕೊಡೋದಿರ್ಬೋದು, ಅಥವಾ ಹೌ ಆರ್ ಯು ವರ್ಕಿಂಗ್ ಟುವರ್ಡ್ಸ್ ಇಫ್ ಇನ್ ಕೇಸ್ ನೀವು ಒಂದು ಸಿಲ್ವರ್ ಸ್ಕ್ರೀನಲ್ಲಿ ಬರೋದಿದ್ದ ಆದರೆ? ಸಿನಿಮಾ ಇವಾಗ ನಾನು ಕಂಪ್ಲೀಟ್ ಒಂಥರ ಟಚ್ಚೇ ಬಿಟ್ಟೋಗಿದೆ ಅನ್ಸುತ್ತೆ. ಆವಾಗ ಮಾಡಿದ್ದೆ, ಆಮೇಲೆ ಐ ಹ್ಯಾವ್ ನಾಟ್ ಲೈಕ್ tried for any opportunity or tried to go into cinema. I feel I'm in a happy space and I don't want to get inside that ಪೂಲ್ ಅಂದ್ಕೊಂಡು. ಬಂದರೆ ಆಪರ್ಚುನಿಟಿ ನನಗೆ ಅಂತ ಬರೋದ್ರೆ ಬರುತ್ತೆ, ನೋಡೋಣ ಅನ್ನೋ ಥರ ಇದ್ದೀನಿ. ಬಟ್ ಐ ಫೀಲ್ ಲೈಕ್ ಐ ಆಮ್ ಫೈನ್ ಹಿಯರ್. ಆ್ಯಂಡ್ ಸೊ ವೆರಿ ಸೂನ್ ನಿಮಗೆ ಈ ಸೀರಿಯಲ್ ಅನ್ನೋದು
ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟ್ ಆಗೋಯ್ತು ಆ್ಯಂಡ್ ಯು ಗಾಟ್ ಬಿಸಿ ಹೌದು. ವಿತ್ ಥಿಯೇಟರ್ ಸೀರಿಯಲ್ಸ್ ಬ್ಯಾಕ್ ಟು ಬ್ಯಾಕ್ ಆ್ಯಂಡ್ ಕೋವಿಡ್ ಟೈಮಲ್ಲೂ ಕೂಡ ದೇರ್ ವಾಸ್ ಅ ಪಾಸ್, ಹೌದು ಬಟ್ ಅದಾದಮೇಲೆ ಅಗೇನ್ ಯು ಗಾಟ್ ಆ್ಯಕ್ಟಿವ್. ಹೌದು ಆ್ಯಂಡ್ ಇವಾಗ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಅನ್ನೋದು ಸಹ ಒಂದು ಮೇಜರ್, ಒಂದು ಕಡೆ ಯೂಟ್ಯೂಬೇ ಒಂದು ಎಂಟರ್ಟೈನ್ಮೆಂಟ್ ಹೌದು ಆಗಿದೆ. ಹೌದು ಹೌದು ಹೆಂಗೆ ಸೀರಿಯಲ್ ವಾಚ್ ಮಾಡ್ತಾರೆ ಹಂಗೆ ದೇ ವೇಟ್ ಫಾರ್ ಯೂಟ್ಯೂಬ್ ವಿಡಿಯೋಸ್. ಹೌದು ಅದ್ರ ಮಧ್ಯ ದೇರ್ ಇಸ್ ಅನದರ್ ಥಿಂಗ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಂತೆಲ್ಲ ಇರ್ಬೋದು. ಅದೊಂದು ಅವಕಾಶ ಆರ್ಟಿಸ್ಟ್ಗೆ ಟು ಕೀಪ್ ಇನ್ ಟಚ್ ವಿತ್ ಪೀಪಲ್. ಹೌದು ಹೌ ಇಸ್ ಇನ್ಸ್ಟಾಗ್ರಾಮ್ ಫಾರ್ ಯು? ಜನ ನೀವೆಷ್ಟು ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ಅಂತ ಹೇಳ್ತಾರೆ, ಹೌದು. ನಿಮಗೆ ಹೇಗೆ ಸೋಷಿಯಲ್ ಮೀಡಿಯಾ ಬೂನ್ ಆಗಿದೆ ಅನ್ಸುತ್ತೆ? ಸೋಷಿಯಲ್ ಮೀಡಿಯಾ ಇವಾಗ ಜಸ್ಟ್ ನಾನೇ ಕಿನ್ನರಿ ಮಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಅಷ್ಟಿರಲಿಲ್ಲ. Yeah. ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್. ಆವಾಗಲೂ ಇವಾಗ ನೋಡ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಬೂಮ್ ಆಗಿದೆ ಆ್ಯಂಡ್ ಎಷ್ಟು ಆಪರ್ಚುನಿಟೀಸ್ ಪ್ರತಿಯೊಬ್ಬರಿಗೂ ಕೊಡ್ತಿದೆ. ನಮಗೆ ಅವಾಗ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕಂತ ಗೊತ್ತಿದೆ. ಯಾವುದೋ ಒಂದು ಫೋಟೋ ಹಾಕಿದ್ರೆ 10 ಜನ ಲೈಕ್ ಮಾಡೋ ಕಮೆಂಟ್ ಬಟ್ ಅಷ್ಟೇ. ಇನ್ಸ್ಟಾಗ್ರಾಮ್ ವಾಸ್ ನಥಿಂಗ್ ಅದರ್ ದ್ಯಾನ್ ದ್ಯಾಟ್. ಬಟ್ ಇವಾಗ ಎಷ್ಟು ಬ್ರ್ಯಾಂಡ್ಸ್ ಆಗಿರಲಿ ಇದೆ ಅಪ್ರೋಚ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಯಾರಾದರೂ ಒಬ್ಬರು ಪ್ರೊಫೈಲ್ ಸೆಲೆಕ್ಟ್ ಮಾಡೋಕ್ಕಾಗಲಿ, ನಿಮ್ಮನ್ನು ಯಾವುದೊಂದು ಪ್ರಾಜೆಕ್ಟಿಗೆ ವಾಂಟ್ ಟು ಕಾಸ್ಟ್ ಯು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತಾರೆ. ಎಲ್ಲೋ ರ್ಯಾಂಡಮ್ ಆಗಿ ಪೋಸ್ಟ್ ಸಿಕ್ತಾಗ ಓ ಈ ಹುಡುಗಿನ ಕಾಸ್ಟ್ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ. ಸೊ ಇನ್ಸ್ಟಾಗ್ರಾಮ್ ಆ ಥರ ತುಂಬ ಬೂನ್ ಆಗಿದೆ. ಆ್ಯಂಡ್ ನನಗೆ ಯಾವ ಥರ ಬೂನ್ ಆಗಿದೆ ಅಂದರೆ, ಇಫ್ ನಾಟ್ ಲೈಕ್ ನಾನು ಆಲ್ರೆಡಿ ಪ್ರಾಜೆಕ್ಟ್ ಮಾಡ್ತಿದ್ದೆ, ಬಟ್ ಇಟ್ಸ್ ಗಿವೆನ್ ಮಿ ಬ್ರ್ಯಾಂಡ್ ಶೂಟ್ಸ್ ಆಗಿರಲಿ. ಆ್ಯಂಡ್ ಮೋರ್ ದೆನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಂಗೆ ಜಾಸ್ತಿ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ತಂದ್ಕೊಟ್ಟಿದೆ. ಸೊ ಲೈಕ್ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಬಟ್ ಯೂಸ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕಾಗಿ. ಹೌದು. ಆ್ಯಂಡ್ ಆಲ್ಸೋ ತುಂಬ ಏನಂತಾರೆ, ಏನು ಮಾಡಿಲ್ಲ ಅಂತಂದ್ರೂ ನೆಗೆಟಿವಿಟಿ ಕಾಮೆಂಟ್ಸ್ ಅದೆಲ್ಲ ಬರ್ತಾನೆ ಇರುತ್ತೆ. ಹೌ ಡು ಯು ಓವರ್ಕಮ್ ದಟ್? ಆರ್ ಸುಮ್ಮನೆ ಫೇಸ್ ಇಟ್ ಅಂತ ಹೇಳೋದಾದ್ರೆ ಹೌ ಡು ಯು ಸಿ ಇಟ್? ಬ್ಲಾಕ್ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ನಾವು? ಅಬ್ಬಬ್ಬಾ ಅಂದ್ರೆ ಏನು ಮಾಡೋಕೆ? ವಿ ಕ್ಯಾನ್ ಸಿಟ್ ಆ್ಯಂಡ್ ಫೈಟ್. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ. ಆ್ಯಂಡ್ ಎಷ್ಟು ಅಂತ ಕಮೆಂಟಲ್ಲಿ ನಾವು ಫೈಟ್ ಮಾಡ್ಕೊಂಡು ಏನು ಮಾಡೋದು? ನೆಗೆಟಿವ್ ಕಮೆಂಟ್ ನೋಡ್ತೀನ ನಾನು, ಆ ಪ್ರೊಫೈಲ್ ಮತ್ತೆ ಬಂದು ನನ್ನ ಪ್ರೊಫೈಲ್ ಕಮೆಂಟೇ ಮಾಡಬಾರ್ದು, ಬ್ಲಾಕ್ ಮಾಡ್ಬಿಡ್ತೀನಿ. ಒಂದೇ ಕಮೆಂಟಿಗೆ ಬ್ಲಾಕ್ ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಅಂತಾರಲ್ಲ. ಯೂಟ್ಯೂಬಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ಬ್ಲಾಕ್ ಮಾಡಿ ಆರಾಮಾಗಿರ್ತೀನಿ ನಾನು. ಐ ಡೋಂಟ್ ಲೆಟ್ ಇಟ್ ಲೈಕ್ ಅಫೆಕ್ಟ್ ಮೀ ಸೋ ಮಚ್. ಬೆಸ್ಟ್ ಸೊಲ್ಯೂಷನ್ ಅಂತೀರಾ? ಹೌದು. ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಮತ್ತೆ ಅವ್ರು ಬರಲೇಬಾರ್ದು ನಿಮ್ಮ ಅಕೌಂಟ್ಗೆ, ಕಳಿಸ್ಬಿಡಿ ಒಂದೇ ಸತಿ. ತುಂಬ ಆಸೆ ಪಟ್ಟೆ ನೀವು ರಂಗಭೂಮಿಗೆ ಒಂದ್ಸತಿ ಹೋಗಿ ನೋಡೋಣ ಅಂತ ಹೋಗಿ ನೋಡಿ, ದೆನ್ ಯು ಜಾಯಿನ್ ದ ಟೀಮ್. ಅಲ್ಲಿ ನೀವು ಹೇಳಿದ್ರಿ ಡಿಸಿಪ್ಲಿನ್ ಆಗಿರ್ಬೋದು, ಆನೆಸ್ಟಾಗಿ ಒಂದು ಕ್ಯಾರೆಕ್ಟರ್ಗೆ ವರ್ಕ್ ಮಾಡೋದು ಕಲ್ತ್ರಿ ಅಂತ. ಯಾವ್ಯಾವ ಪಾತ್ರಗಳನ್ನ ಮಾಡಿದ್ದೀರಾ? ಹೌ ಹ್ಯಾವ್ ಯು ಹೌ ಡು ಯು ಚೆರಿಶ್ ಇಟ್ ಟಿಲ್ ಟುಡೇ? ಸ್ಟಾರ್ಟಿಂಗ್ ಜಾಯಿನ್ ಆದಾಗ ಒಂದು 2-3 ನಾಟಕ, ಒಂದೇ ನಾಟಕನ ಸುಮಾರು ಶೋಸ್ ಮಾಡ್ತಾರಲ್ಲ ಯೂಶ್ವಲಿ. ಸೊ ನಾನಿದ್ದಾಗ ಐ ಹ್ಯಾವ್ ಪ್ಲೇಡ್ 2 ಕ್ಯಾರೆಕ್ಟರ್ಸ್. ಒಂದು ಕ್ಯಾರೆಕ್ಟರ್ ವಾಸ್ ವೆರಿ ಸ್ಮಾಲ್, ಲೈಕ್ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅದಾದ್ಮೇಲೆ ಇನ್ನೊಂದು ನಾಟಕನ ನಾನು ಬ್ಯಾಕ್ ಸ್ಟೇಜ್ ಲೈಕ್ ಪ್ರಾಪರ್ಟಿ, ಸ್ಟೇಜ್ ಮ್ಯಾನೇಜ್ಮೆಂಟ್ ಅದೆಲ್ಲ ನೋಡ್ಕೋತಿದ್ದೆ. ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದು ಸಾಲು ಮರದ ತಿಮ್ಮಕ್ಕ ಶೋ ಮಾಡ್ಬೇಕಂತ ಆ ನಾಟಕ ತಗೊಂಡ್ರು. ಅವಾಗ ನಾನು ತಿಮ್ಮಕ್ಕ ಕ್ಯಾರೆಕ್ಟರ್ ಮಾಡಿದೆ. ಮಧ್ಯ 3 ಜನ ತಿಮ್ಮಕ್ಕ ಟ್ರಾನ್ಸಿಷನ್ಸ್ ತೋರಿಸು, ಮಧ್ಯ ವಯಸ್ಕ ತಿಮ್ಮಕ್ಕನ ನಾನು ಕ್ಯಾರೆಕ್ಟರ್ ಮಾಡಿದ್ದು. ಆ್ಯಂಡ್ ಪಾಪ ಅವ್ರು ಬಂದಿದ್ರು ಶೋ ನೋಡೋಕ್ಕೆ, ಲಾಂಚ್ ಓಪನಿಂಗ್ ಶೋಗೆ ಬಂದಿದ್ರು. ದ್ಯಾಟ್ ವಾಸ್ ಅ ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅನ್ನಿಸ್ತು. ಏನು ಬರದೆ ಒಂದು ರಂಗಭೂಮಿಲಿ ಲೈಕ್ ಇನ್ನೂ ಅವಾಗ ಜಾಯಿನ್ ಆಗಿ ಯಾವುದೋ ಒಂದು ಸ್ಮಾಲ್ ಕ್ಯಾರೆಕ್ಟರ್ ಮಾಡಿ ನೆಕ್ಸ್ಟ್ ಇಮಿಡಿಯೇಟಾಗಿ ತಿಮ್ಮಕ್ಕ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿ ನನ್ನ ಕೈಲಿ ಮಾಡಿಸಿದ್ದು ಲೈಕ್ ನನಗೆ ಸರ್ಪ್ರೈಸಿಂಗು, ಬಟ್ ವೆರಿ ಡಿಫಿಕಲ್ಟ್. ಆ ಡೈಲಾಗ್ಸ್ ಆಗಲಿ, ಆ ಎಮೋಷನ್ಸ್ ಆಗಲಿ, ಸ್ಟೇಜ್ ಮೇಲೆ ಎಮೋಟ್ ಮಾಡಬೇಕಾದ್ರೆ. ಬಟ್ ಅವ್ರ ಕತೆ ಕೇಳಿದಾಗ ನನಗೆ ಲೈಕ್ ಎಷ್ಟು ಎಮೋಷ್ನಲ್ ಆಗುತ್ತೆ ಅಂದರೆ, ಅವ್ರ ಕತೆ ಅಷ್ಟು ಇನ್ಸ್ಪೈರಿಂಗ್ ಆ್ಯಂಡ್ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಅದನ್ನು ಪ್ಲೇ ಮಾಡೋಕ್ಕೆ ಸಿಕ್ಕಿದ್ದು ನನಗೆ ಲೈಕ್ ನನ್ನ ಲಕ್ ಅಂತ ಹೇಳ್ಬೋದು. ಆ್ಯಂಡ್ ಅವ್ರ ಮುಂದೆ ಮಾಡಿದ್ದು ನನಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ. ಸೊ ಈ ಕ್ಯಾರೆಕ್ಟರ್. ಎಸ್. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದ್ರೇ ಹಾಗೆ, ಅಂದರೆ ಬಿ ಇಟ್ ಥಿಯೇಟರ್ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಸೀರಿಯಲ್ ಸಿನಿಮಾ ಇರ್ಬೋದು. ಇಫ್ ನೀವು ಆ್ಯಸ್ ಅನ್ ಆರ್ಟಿಸ್ಟ್ ಇದು ಚಾಲೆಂಜಸ್ ಒಬ್ಬ ಆ್ಯಕ್ಟರ್ಗೆ ಅಂತ ಹೇಳಿದ್ರೆ ಏನು ಪಾಯಿಂಟ್ಸ್ ಹೇಳ್ತೀರಾ? ದೀಸ್ ಆರ್ ದ ಚಾಲೆಂಜಸ್ ಆ್ಯಸ್ ಅನ್ ಆ್ಯಕ್ಟರ್. ಚಾಲೆಂಜಸ್ ಫಸ್ಟ್ ಆಫ್ ಆಲ್ ಒಂದು ಪ್ರಾಜೆಕ್ಟ್ ಸಿಗೋದೇ ಚಾಲೆಂಜು. ಓ ಮೈ ಗಾಡ್, ಎಂಥ ಪಾಯಿಂಟ್ ಹೇಳಿದ್ರಿ ಗೊತ್ತಾ? ಪ್ರಾಜೆಕ್ಟ್ ಸಿಗೋದೇ ಒಂದು ದೊಡ್ಡ ಚಾಲೆಂಜ್. ನಾವು ಆಡಿಷನ್ಸ್ ಗೋತ್ರೂ ಮಾಡಿ, ಲುಕ್ ಟೆಸ್ಟ್ ಎಲ್ಲ ಹೋಗಿ ಸಿಗುತ್ತಾ ಸಿಗಲ್ಲ ಕ್ಯೂರಿಯಾಸಿಟಿಲೇ ಬದುಕ್ಬಿಡ್ತೀವಿ ಅನ್ಸುತ್ತೆ ಫ್ಯೂ ಮಂತ್ಸು. ಆ್ಯಂಡ್ ಫೈನಲ್ ಕಾಲ್ ಓಕೆ ಸೆಲೆಕ್ಟೆಡ್ ಬರ್ಬೋದು ಅಂದ್ರೆ ನಮ್ಗೆ ನಂಬಿಕೆ ಇರಲ್ಲ. ಶೂಟ್ ಆಗಿ ಟೆಲಿಕಾಸ್ಟ್ ಆದರೂ ರೀಪ್ಲೇಸ್ ಆಗೋ ಥರ ಇರ್ತಾರೆ. ಸೊ ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್ ಇಂಡಸ್ಟ್ರಿ. ನನಗೆ ಟೆಲಿಕಾಸ್ಟ್ ಹೋಗಿ ಒಂದು ವಾರ ಓಕೆ ನಾನು ಬರ್ತಾ ಇದ್ದೀನಾ, ನನ್ನ ಪೇಮೆಂಟ್ ಬಂತ, ಓಕೆ ನಾನು ಫಿಕ್ಸು, ಓವರ್ ನೈಟ್ ರೀಪ್ಲೇಸ್ಮೆಂಟ್. ಸೊ ದಟ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್. ಟಚ್ ವುಡ್, ಇಟ್ ಇಸ್ ನೆವರ್ ಹ್ಯಾಪನ್ ಟು ಮೀ. ಯಾರಿಗೂ ಆಗೋದು ಬೇಡ. ನೆವರ್ ಹ್ಯಾಪನ್, ಬಟ್ ಐವ್ ಸೀನ್ ನನ್ನ ಮುಂದೆನೇ ಆ ಥರ. ಆ್ಯಂಡ್ ನಾನು ಇಬ್ಬರನ್ನ ರೀಪ್ಲೇಸ್ ಮಾಡಿದ್ದೀನಿ.
ಸಾರಿ ಗೈಸ್. ಬಟ್ ಆ ಥರ ಆದಾಗ ಐ ಡೋಂಟ್ ನೋ, ಚಾನಲ್ಗೆ ಸ್ಟಾರ್ಟಿಂಗ್ ಅನ್ಸುತ್ತೆ ಓಕೆ ಇವ್ರು ಸೂಟ್ ಆಗ್ತಾರೆ ಅಂತ. ಆಮೇಲೆ ಅವ್ರಿಗೆ ಅನ್ಸ್ಬೋದು, ಅದು ಹೋಗ್ತಾ ಹೋಗ್ತಾ ಜನ ಅದನ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇರುತ್ತಲ್ಲ. ಸೊ ಇಮಿಡಿಯೇಟ್ ರೀಪ್ಲೇಸ್ಮೆಂಟ್, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿ ಆರ್ಟಿಸ್ಟ್. ಆ್ಯಂಡ್ ನಮ್ಗೆ ಹೆಂಗೆ ಪೇಮೆಂಟ್ ಬರುತ್ತೆ ಅಂದರೆ ನಂಬರ್ ಆಫ್ ಡೇಸ್, ನಾವು ಎಷ್ಟು ದಿನ ಶೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಪೇಮೆಂಟ್ ಬರೋದ್ರಿಂದ ಇಷ್ಟು ದಿನ ಶೂಟಿಂಗ್ ಮಾಡಲೇಬೇಕು ಅಂತ ನಮ್ಮ ತಲೆಯಲ್ಲಿರುತ್ತೆ. ಬಟ್ ಸ್ಟೋರಿ ಆ್ಯಂಡ್ ಹೆಂಗೆ ಸ್ಕ್ರೀನ್ ಪ್ಲೇ ಬರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ದಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಬಿಕಾಸ್ ನಿಮಗೆ ಗೊತ್ತೇ ಇಲ್ಲ, ನಾನು 2 ದಿನ ಶೂಟಿಂಗ್ ಮಾಡ್ಬೋದು, 10 ದಿನ ಶೂಟಿಂಗ್ ಮಾಡ್ಬೋದು, ಒಂದು ತಿಂಗಳಲ್ಲಿ 15 ದಿನ ಶೂಟಿಂಗ್ ನೆಕ್ಸ್ಟ್ ಮಂತ್ ಸಡನ್ನಾಗಿ ಒಂದೇ ದಿನ ಎಲ್ಲ ಕರೆಯೋದೇ ಇಲ್ಲ, ಏನೋ ಕ್ಯಾರೆಕ್ಟರ್ ನಿಮ್ಮದು ಸ್ಕ್ರೀನ್ ಪ್ಲೇ ಬೇರೆ ಕಡೆ ಹೋಗಿದೆ ಮ್ಯಾಮ್, ಅಲ್ಲಿ ಹೋಗಿದೆ ಮ್ಯಾಮ್, ಇಲ್ಲಿ ಹೋಗಿದೆ, ಚೇಂಜ್ ಮಾಡಿಬಿಡ್ತಾರೆ. ದಟ್ ಈಸ್ ಅನದರ್ ಬಿಗ್ಗೆಸ್ಟ್ ಚಾಲೆಂಜ್. ನೀವು ಹೆಂಗೆ ನಿಮ್ಮ ಮಾನಿಟರಿ ಸಿಚುಯೇಷನ್ನ ಹೆಂಗೆ ಸೇವ್ ಮಾಡ್ಕೋತೀರಾ ಈ ಇಂಥ ಕ್ರೂಷಿಯಲ್ ಟೈಮಲ್ಲಿ, ಶೂಟಿಂಗ್ ಇಲ್ದಿರೋ ದಿನ ಏನು ಮಾಡ್ತೀರಾ? ಅದೊಂದು ಬ್ಯಾಕಪ್ಗೆ ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಐ ಥಿಂಕ್ ದೀಸ್ ಆರ್ ದ ಮೇಜರ್ ಚಾಲೆಂಜಸ್ ಟು ಎನಿ ಆರ್ಟಿಸ್ಟ್. ಆ್ಯಂಡ್ ದೀಸ್ ಆರ್ ಟ್ರೂತ್ ಆಲ್ಸೋ. ಹೌದು, ಇದು ಸತ್ಯ. ಆಸ್ ಅನ್ ಆರ್ಟಿಸ್ಟ್ ಅವರು ಸತ್ಯ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಅಗ್ರಿ, ಇಟ್ಸ್ ಪ್ಯೂರ್ ಏನಂತಾರೆ ವೆರಿ ನನ್ಗೆ ಅನ್ಸುತ್ತೆ ಇನ್ನೊಂದು ಚಾಲೆಂಜ್ ಕೂಡ ಇದೆ. ಐ ಮೀನ್ ನೀವು ಹೇಗೆ ನೋಡ್ತೀರಾ ಅಂತ, ಟು ಮೇಂಟೈನ್ ಯುವರ್ ಹೆಲ್ತ್, ಫಿಟ್ನೆಸ್, ಹೆಲ್ತ್ ಮರ್ತು ಬಿಡ್ಬೇಕು ನೀವು. ಹೆಲ್ತ್ ಹೆಂಗೆ ನೆನ್ಪಿಡ್ಬೇಕು, ಹೆಲ್ತ್ ಹೆಂಗೆ ಇಟ್ಸ್ ಜಸ್ಟ್ ಗಾನ್ ಫಾರ್ ಅಟ್ ಆಲ್. ನೀವು 5 ಗಂಟೆಗೆ ಎದ್ದೇಳ್ತೀರಾ, ನಿಮ್ಗೆ ಎಕ್ಸಸೈಸ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. 7 ಗಂಟೆ ಗಾಡಿ ಬರುತ್ತೆ, ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆ ನಾವೇ ತಗೊಂಡು ಹೋಗ್ಬೇಕು. ಸೊ ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಬೇಸಿಕ್ ಥಿಂಗ್ ವಾಟ್ ಯು ಪ್ಯಾಕ್ ಅಂಡ್ ಗೋ. ಆ್ಯಂಡ್ ಅಲ್ಲಿ ಶುರು ಆದರೆ ನಮ್ಮದು ಒಂಥರ ಆ ಡೇ ಜಸ್ಟ್ ಗೋ. ಆ ಸೀನ್ ಪೇಪರ್ ನೋಡ್ಕೊ, ಈ ಸೀನ್ ಪೇಪರ್ ನೋಡ್ಕೊ, ಅದು ಇದು. ಆ್ಯಂಡ್ ಸೆಟ್ಟಲ್ಲಿ ಸಿಗೋ ಫುಡ್, ಇಟ್ಸ್ ಲೈಕ್ ನಾಟ್ ಎವ್ರಿ ಸೆಟ್ ವಿಲ್ ಹ್ಯಾವ್ ಗ್ರೇಟ್ ಫುಡ್. ಆ್ಯಂಡ್ ನಾವು ಮನೆಯಿಂದ ತಗೊಂಡು ಹೋಗೋ ಅಂಥ ಎಬಿಲಿಟಿ ಅಥವಾ ನಮಗೆ ಆ ಟೈಮ್ ಇದ್ದರೆ ವಿ ಕ್ಯಾನ್ ಟೇಕ್, ಆರ್ ಎಲ್ಸ್ ಲೈಕ್ ಆಪ್ಷನ್ ಇಲ್ಲ, ಸೆಟ್ಟಲ್ಲೇ ತಿನ್ನಬೇಕು. ಆ್ಯಂಡ್ ಸೆಟ್ ಫುಡ್ ತಿಂದರೆ ಯು ನೋ ಹೌ ಇಟ್ ಈಸ್. ಸೊ ಹೆಲ್ತ್ ಐ ಡೋಂಟ್ ನೋ. ಆ್ಯಂಡ್ DKD ಮಾಡೋ ಟೈಮಲ್ಲಂತೂ ನನ್ನ ಹೆಲ್ತ್ ಹೋಗೇ ಬಿಟ್ಟಿತ್ತು. ಆ ವರ್ಕ್ ಟೈಮಿಂಗ್ಸು, ಆ ಪ್ರಾಕ್ಟೀಸ್ ಟೈಮಿಂಗ್ಸು, 2 ಎಪಿಸೋಡ್ ನಾನು ಮಾಡೋಕ್ಕೂ ಆಗಿಲ್ಲ. ಬಿಕಾಸ್ ನನಗೆ ಇಲ್ಲಿ ಕಣ್ಣಲ್ಲಿ ಏನೋ ಇದಾಗ್ಬಿಟ್ಟು ಕಣ್ಣು ಊದ್ಕೊಂಡು ತುಂಬ ಇನ್ಫೆಕ್ಷನ್ ಎಲ್ಲ ಆಗಿ, ಆ್ಯಂಡ್ ನನ್ನ ಕಾಲು ಇನ್ನೂ ಉಳ್ಕಿರೋದು ಇನ್ನೂ ಸರಿ ಹೋಗಿಲ್ಲ ಆ ಟೈಮಲ್ಲಿ. ಸೊ ಹೆಲ್ತ್ ಜಸ್ಟ್ ಟೇಕ್ಸ್. ಬಟ್ ಡಯಟಿಂಗ್ ಮಾಡ್ಬೇಕಂತ ಹೇಳ್ತಾರೆ, ಬಟ್ ನಿಮ್ಗಿರೋ ವರ್ಕ್ ಪ್ರೆಷರ್ಗೆ ನೀವು ತಿಂದರೆ ಸಾಕು ಅನ್ನೋ ಥರ ಅನಿಸ್ತಿರುತ್ತೆ. ಲಾಂಗ್ ಡೇಸ್ ಆಫ್ ವರ್ಕ್, ಬೆಳಗಿಂದ ನೈಟ್ವರೆಗೂ ಕ್ಯಾಮ್ರಾ ಮುಂದೆ, ಲೈಟ್ಸ್ ಮುಂದೆ ನಿಂತು, ಆ್ಯಂಡ್ ಮೆಮರಿನೂ ಅಷ್ಟೇ ಶಾರ್ಪಾಗಿ ಓಡಿಸ್ತಾ ಇರಬೇಕು. ಡೈಲಾಗ್ ನೆನ್ಪಿಟ್ಕೊಂಡು 2 ಟೇಕ್ 3 ಟೇಕ್ ಆದರೆ ಡೈರೆಕ್ಟರ್ ಗುರುಮ್ ಅಂತ ನೋಡ್ತಾ ಇರ್ತಾರೆ, ಏನು ಹೇಳೋದು ಡೈಲಾಗ್ ತಗೊಳ್ಳಲ್ಲ ಅಂತ. ಸೊ ಅದೊಂದು ಕಾನ್ಷಿಯಸ್ ಮಾಡಿಡುತ್ತೆ. ಬಟ್ ಹೌದು, ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ. ಲೈಕ್ ಚಾನಲ್ ಪೀಪಲ್ ವಿಲ್ ಎಕ್ಸ್ಪೆಕ್ಟ್ ಈ ಥರ ಕಾಣಿಸ್ಬೇಕಂದ್ರೆ ಈ ಥರ ಕಾಣಿಸ್ಬೇಕಂತ ಹೇಳ್ತಾರೆ. ನಾನಂದ್ರೆ ಈ ಥರ ಕಾಣಿಸ್ಬೇಕಂದ್ರೆ ಅಷ್ಟೇ ಟೈಮ್ ಕೊಡಬೇಕು. ನನಗೆ 2 ಅವರ್ ಬೆಳಿಗ್ಗೆ ಲೇಟಾಗಿ ಕರ್ಸ್ಕೊಂಡು ನಾನು ಜಿಮ್ಗೆ ಹೋಗಿ ಟೈಮ್ ಕೊಡಿ, ಓಕೆ ಆರಾಮಾಗಿ ಬರ್ತೀನಿ. ನಿಮಗೆ ಪರ್ಸ್ನಲಿ ಅನ್ಸಿದ್ಯಾ ಲೈಕ್ ಫಿಟ್ನೆಸ್ನ ನಾನು ಸೀರಿಯಸ್ ಆಗಿ ತಗೊಳ್ಳೋಣ? ಟಿಂಗಿಗೆ ಆಬ್ವಿಯಸ್ಲಿ ಇದನ್ನೆಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತಿರ್ತೀರಾ. ಬಟ್ 1 ಸೆಕೆಂಡ್ ಕೂತ್ ಯೋಚನೆ ಮಾಡಿದಾಗ ಪರ್ಸ್ನಲಿ ಓಕೆ ನನಗೆ ಏನೇನು ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ, I feel being healthy is very important. Like being healthy and looking a certain way is 2 different things. ನಮ್ಗೆ ಹೆಂಗೆ ಅಂದರೆ ಹೆಲ್ದಿ ಇರ್ತೀಯೋ ಇಲ್ವೋ ಗೊತ್ತಿಲ್ಲ, ಸಣ್ಣ ಇರು ಅಷ್ಟೇ ಕೇಳೋದು. ಎಲ್ಲರೂ ಯಾರೇ ಆಗಿರಲಿ, ನಿನ್ನ ಪ್ರಾಜೆಕ್ಟಿಗೆ ಕಾಸ್ಟ್ ಮಾಡಿ ಹೆಲ್ದಿ ಇದ್ದೀರಾ ಬೇಡ, ಸಣ್ಣ ಇದೆಯಾ ಓಕೆ, ಈ ಕ್ಯಾರೆಕ್ಟರ್ ಸಣ್ಣನೇ ಇರಬೇಕಂತ ಅದು ಹೆಂಗೆ ಡಿಸೈಡ್ ಮಾಡ್ತೀರಾ? ಬಿಕಾಸ್ ನಾವು ಇಂಡಿಯನ್ ವುಮೆನ್ ಆರ್ ಬಾರ್ನ್ ಟು ಬಿ ಕರ್ವಿ ಇದ್ದಾರೆ. ಸೊ ಐ ಆಮ್ ಟೆಲ್ಲಿಂಗ್ ಒಂದು ಬಾಡಿ ಟೈಪ್ ಆ್ಯಂಡ್ ಸ್ಟ್ರಕ್ಚರ್ನ ಡಿಫೈನ್ ಮಾಡಿದೆ. ಹೆಲ್ದಿ ಇದ್ದೀರಾ, ಫಿಟ್ ಇದ್ದೀರಾ, ಅದು ಯೋಚನೆ ಮಾಡಿ. ಬಿಕಾಸ್ ನಾನು ಇಫ್ ಐ ವಾಸ್ ನಾಟ್ ಹೆಲ್ದಿ, ಇಫ್ ಐ ವಾಸ್ ನಾಟ್ ಫಿಟ್ ಇನಫ್, 5 ನಿಮಿಷ ನಾನು ಡ್ಯಾನ್ಸ್ ಒಂದೇ ಸ್ಟ್ರೆಚಲ್ಲಿ ಮಾಡೋಕ್ಕಾಗತ್ತಾ? ಆ್ಯಂಡ್ ಅಷ್ಟು ಲಾಂಗ್ 14 hours 15 hours ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ? ಲೈಕ್ ನೋ. ಲೈಕ್ ಐ ಫೀಲ್ ಸ್ವಲ್ಪ ಎಂಪೆಥೆಟಿಕ್ ಆಗಿ ಜನ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಅದರ್ ದೆನ್ ಜಸ್ಟ್ ಕಮೆಂಟಿಂಗ್ ಲೈಕ್ ದಪ್ಪ ಇದ್ರೆ ಅನ್ಹೆಲ್ದಿ. ಓಕೆ, ಇಟ್ಸ್ ಅ ಸ್ಟ್ಯಾಂಡರ್ಡ್ ಇಂಡಿಯನ್ ಬಾಡಿ ಸೈಜ್, ಸೊ ಇಟ್ಸ್ ಫೈನ್. ಎಲ್ಲರೂ ಬಾಡಿ ಟೈಪು ಡಿಫ್ರೆಂಟ್ ಇರುತ್ತೆ, ಆ್ಯಂಡ್ ಎಲ್ಲರೂ ಮೆಟಬಾಲಿಸಮ್ ರೇಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರ ಇದ್ದಾಗ, ಆ್ಯಂಡ್ ಡಿಫಿಕಲ್ಟ್ ಟು ಮೇಂಟೈನ್ ಆನ್ ದ ಸೆಟ್ಸ್. ಬಟ್ ಮೇಂಟೈನ್ ಮಾಡಬೇಕಂದ್ರೆ ಹೆಂಗಿದ್ರು ಮೇಂಟೈನ್ ಮಾಡ್ತಾರೆ, ಬಟ್ ಲಿಟಲ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಐ ಅಗ್ರಿ ಟು ಯೋರ್ ಪಾಯಿಂಟ್. ಹೆಲ್ದಿ ಆಗಿರೋದು ಇಂಪಾರ್ಟೆಂಟ್. ಅಂದರೆ ಯು ಶುಡ್ ಬಿ ಏಬಲ್ ಟು ಗೆಟ್ ಅಪ್ ಆ್ಯಂಡ್ ಗೋ ಟು ವರ್ಕ್. ಹೌದು, ಹೆಲ್ತ್ ನಾನು ಎಷ್ಟು ಆಕ್ಟಿವ್ ಆಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. ವೆರಿ ಟ್ರೂ. ನನ್ಕಿನ್ನ ಸಣ್ಣ ಇರೋರು ನನ್ನಷ್ಟು ಆಕ್ಟಿವ್ ಆಗಿರದೇ ಇರ್ಬೋದು, ಆ್ಯಂಡ್ ಅವ್ರಿಗೆ ತುಂಬ ಈಸಿಲಿ ಫೆಟಿಗ್ ಆಗ್ಬೋದು, ತುಂಬ ಬೇಗ ಸುಸ್ತಾಗ್ಬೋದು. ಆ್ಯಂಡ್ ಐ ಆಮ್ ಹೈಪರ್ ಆಕ್ಟಿವ್ 24 hours ಆಫ್ ದ ಡೇ. ಸೊ ಹೌ ಡು ಯು ಕಂಪೇರ್ ದಟ್? ಲೈಕ್ ಐ ಸರ್ಟನ್ ವೇ ಅಂತ ಅನ್ಸುತ್ತೆ. ಆ್ಯಂಡ್ ಅದೇ ನೀವು ಹೇಳ್ದಂಗೆ ಒಬ್ರೊಬ್ರು ಬಾಡಿ ಟೈಪ್ ಹೇಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ, ದಟ್ಸ್ ಹೌ ಇಟ್ ಗೋಸ್.
ಯು ಹ್ಯಾವ್ ಕಮ್ ಅ ಲಾಂಗ್ ವೇ ಫ್ರಮ್, ಅಂದರೆ ಕಾಲೇಜ್ ಡೇಸಿಂದನೂ ಯು ಸ್ಟಾರ್ಟೆಡ್ ಟ್ರೈಯಿಂಗ್ ಆ್ಯಂಡ್ ಇವಾಗ ಯು ಹ್ಯಾವ್ ಬೀನ್ ಅ ವೆರಿ ವೆರಿ ವೆಲ್ ನೋನ್ ಆರ್ಟಿಸ್ಟ್. ಎಷ್ಟು ಜನ ಬಂದು ಹೋಗಿದ್ದಾರೆ ಈ ಒಂದು ಜರ್ನಿಲಿ, ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಎಲ್ರಿಗೂ ಒಂದು ಏನೋ ಹರ್ಟ್ ಮಾಡಿದರೆ ಸಾರಿ ಕೇಳಬೇಕು. ಆ್ಯಂಡ್ ಎಲ್ರಿಗೂ ಒಂದಲ್ಲ ಒಂದು ರೀತಿಲಿ ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ, ಏನೋ ಒಂದು ಕಲಿಸಿರ್ತಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಬಟ್ ಫಸ್ಟ್ ಥ್ಯಾಂಕ್ಸ್ ನಮ್ಮ ಅಮ್ಮಂಗೆ ಹೇಳಬೇಕು, ಪುಷ್ ಮಾಡಿದ್ದಕ್ಕೆ ನನ್ನನ್ನು. ನನಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗಲೂ ನಮ್ಮ ಅಮ್ಮ ಪುಷ್ ಮಾಡಿದ್ದಕ್ಕೆ, ನಂಗೆ ಇಂಟ್ರೆಸ್ಟ್ ಬಂದಾಗ ನಮ್ಮ ಅಮ್ಮ ಬೇಡ ಅಂತಿದ್ದಕ್ಕೆ, ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ಗೆ ಫಾರ್ ಪುಷಿಂಗ್ ಮೀ ಅಗೇನ್. ಅವ್ರಿಗೂ ಇಲ್ಲ ಅವಳು ಮಾಡಲಿ, ಬೇಡ ಮದುವೆ ಆದಮೇಲೆ ಮಾಡೋದು ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಅವ್ರ ಆ ಥರ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಲಿ ಅಂತ ಅವರು ಪುಷ್ ಮಾಡಿದ್ದಕ್ಕೆ ಫಸ್ಟ್ ಮೈ ಫ್ಯಾಮಿಲಿ ಆ್ಯಂಡ್ ಪ್ರತಿಯೊಬ್ಬ ಡಿರೆಕ್ಟರ್, ಟೆಕ್ನಿಷಿಯನ್, ಕೋ ಆರ್ಟಿಸ್ಟ್, ಎವ್ರಿ ಒನ್, ಸೆಕ್ಟೋರು, ಎಲ್ಲರೂ, ಚಾನಲ್ ಅವರಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಲಾಂಗ್ ಲಿಸ್ಟ್ ಅದು. ಆ್ಯಂಡ್ ಅದರ್ ಮೇಜರ್ ಥಿಂಗ್, ನೀವು ಇಷ್ಟು ಎವ್ರಿ ಡೇ ಶ್ರಮ ಪಡೋದು ನಮ್ಮ ವೀಕ್ಷಕರಿಗೋಸ್ಕರ, ಪ್ರೇಕ್ಷಕರು ನೋಡಬೇಕು ಅಂತ, ಇನ್ಕ್ಲೂಡಿಂಗ್ ಯೂಟ್ಯೂಬ್ ಆಡಿಯನ್ಸ್ ಆಲ್ಸೋ. ರೀತಿ ನೀವು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಬಂದಿದ್ದೀರಾ, ಅವರು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ನಿಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನೀವು ಬಂದು ರೆಕಗ್ನೈಸ್ ಮಾಡಿಲ್ಲ ಅಂದರೆ ನಾವು ಮಾಡಿರೋ ವರ್ಕೇ ಪಾಯಿಂಟ್ಲೆಸ್. ಲೈಕ್ ನಾಟ್ ಫಾರ್ ಅವಾರ್ಡ್ಸ್ ಆರ್ ಎನಿಥಿಂಗ್, ಬಟ್ ಆ ರೆಕಗ್ನಿಷನ್ ಸಿಗೋದು ಒಂದು ಆರ್ಟಿಸ್ಟ್ಗೆ ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾರೋ ಬಂದು ನಾನು ರೆಕಗ್ನೈಸ್ ಮಾಡೋದು, ನನ್ನ ಕೆಲಸನ ರೆಕಗ್ನೈಸ್ ಮಾಡಿ ಒಂದು ಚೆನ್ನಾಗಿ ಮಾತಾಡಿದ್ರು, ಒಂದು ಕಾಂಪ್ಲಿಮೆಂಟ್ ಕೊಟ್ಟರು ಅಂದರೆ ಯೋರ್ ಡೇಸ್ ಮೇಡ್, ಅಷ್ಟೇ ಖುಷಿ ಆಗುತ್ತೆ. ಸೊ ಅವ್ರು ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನೀವು ಕಮೆಂಟ್ಸಲ್ಲಿ ತೋರಿಸೋ ಸಪೋರ್ಟ್ ಇಂದ ನನಗೂ ಐ ಲೈಕ್ ಪುಷ್ ಮೈ ಸೆಲ್ಫ್, ಇನ್ನೂ ಸಖತ್ತಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಫಸ್ಟ್ಲಿ. ಆ್ಯಂಡ್ ಹೀಗೆಲ್ಲ ಇರಬೇಕಾದ್ರೆ ಡು ಯು ಫೀಲ್, ಅಂದರೆ ಈಗ ನಾರ್ಮಲ್ ಆಗಿ ಸುಮ್ಮನೆ ಆಚೆ ಓಡಾಡೋದಕ್ಕೆ ಆಗೋದಿಲ್ಲ, ಕಂಡು ಹಿಡಿತಾರೆ, ಮಾಡ್ತಾರೆ, ದಟ್ ಈಸ್ ಗುಡ್, ಆರ್ಟಿಸ್ಟ್ ಯು ಎಂಜಾಯ್ ದಟ್. ಬಟ್ ಸುಮ್ಮನೆ ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಂತೀನ. ನನಗೇನು ಆ ಥರ ಬೇಜಾರಾಗಲ್ಲ, ಖುಷಿ ನಂಗೆ ಎಲ್ಲರೂ ಬಂದ್ರ ಮಾತಾಡ್ಸಿದ್ರೆ. ಬಟ್ ಐ ಡೋಂಟ್ ಮಿಸ್ ಆಲ್ ಆಫ್ ದ್ಯಾಟ್. ಬಟ್ ಎಲ್ಲೇ ಹೋದರೂ ಪಾಪ ಬಂದು ಮಾತಾಡ್ತಾರಲ್ಲ, ಅವಾಗ ಇನ್ನೂ ಖುಷಿ ಆಗುತ್ತೆ. ಐ ಲೈಕ್ ದ್ಯಾಟ್ ಫೇಮ್, ಐ ಲೈಕ್ ದ್ಯಾಟ್ ರೆಕಗ್ನಿಷನ್, ನನಗೆ ಅದು ಇಷ್ಟ ಆಗುತ್ತೆ. ಸೊ ನನಗೇನು ಬೇಜಾರಿಲ್ಲ, I'm happy with it. I would say that ನೀವು ಯಾವುದೇ ಪಾತ್ರಗಳನ್ನ ಮಾಡಿದಿರೋ, ಯಾವ್ಯಾವ ಪಾತ್ರಗಳನ್ನೆಲ್ಲ ಮಾಡ್ತಾ ಬಂದಿದ್ರು ಸೀರಿಯಲಲ್ಲಿ, ನೀವು ಅದಕ್ಕೆ ಕರೆಕ್ಟಾಗಿ ಜಸ್ಟಿಸ್ ಕೊಟ್ಟಿದ್ದೀರಾ. ಆ್ಯಂಡ್ ಪೀಪಲ್ ಅದನ್ನು ಕರೆಕ್ಟಾಗಿ ರೆಕಗ್ನೈಸ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದೀರಾ. ಆ್ಯಂಡ್ ಐ ವಿಶ್ ದಟ್ ಯು ಡೂ ಮೋರ್ ಸಚ್ ರೋಲ್ಸ್. ನಿಮ್ಗೆ ಇಷ್ಟ ಆಗುವಂಥದ್ದು ಆ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಾ. ಆ್ಯಂಡ್ ಐ ವಿಶ್ ದಟ್ ಆದಷ್ಟು ಹೆಚ್ಚು ಕ್ಯಾರೆಕ್ಟರ್ಸ್ ನಿಮ್ಮನ್ನು ಚೂಸ್ ಮಾಡಲಿ ಅಂತ. ಥ್ಯಾಂಕ್ ಯು, ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್ ಸೋ ವೆಲ್. ಬ್ಯುಸಿಯಾಗಿರಿ. ವಿ ವಿಶ್ ನಮ್ಮ ಟೀಮ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಫಾರ್ ವಾಟ್ ಎವರ್ ಯು ಡೂ. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು.